ನೂತನ ವರ್ಷದಲ್ಲಿ ನೂತನ ಹೃದಯದಿಂದ ದೇವರನ್ನು ಆರಾಧಿಸೋಣ. ದೇವ್ರ ಮಕ್ಕಳೇ, ಭಾಳ ಗಮನವಿಟ್ಟು ಕೇಳ್ರಿ. ಖಂಡಿತವಾಗಿಯೂ ನನ್ನ ಸಮಯ ಮುಗಿದಾಗ ಖಂಡಿತ ನಾನು ಮುಗಿಸ್ತೀನಿ. ಅದರಿಂದ ಪ್ರತಿಯೊಂದು ಅಂಶಗಳನ್ನು ನೀವು ಹೊಸ ವರ್ಷಕ್ಕೆ ಬರುವಾಗ ಒಂದು ಬುಕ್ನ ತಗೊಳ್ಳಿ. ನೀವು ಪದೇ ಪದೇ ಹೇಳ್ತೀನಿ, ಒಂದು ಬುಕ್ನ ತಗೊಳ್ಳಿ, ಅದನ್ನು ಬರ್ಕೊಂಡ್ರೆ ಖಂಡಿತ ನಿಮ್ಗೆ ಅದು ಅನುಕೂಲ ಆಗ್ತದೆ. ದೇವ್ರ ಮುಂದೆ ನಾವೆಲ್ಲರೂ ಶಿಷ್ಯ, ನಾವೆಲ್ಲರೂ ಚಿಕ್ಕವರು. ದೇವ್ರ ಮುಂದೆ ಎಲ್ಲರೂ ಚಿಕ್ಕವರು. ಓದಕ್ಕೆ ಬರಲಿ ಹೊಸ ವರ್ಷದಿಂದ ಏನು ಮಾಡಿ, ಬೈಬಲ್ ತಗೊಂಡು ನಿಮ್ಮ ಕೈಲಿ ಬೈಬಲ್ ಇರಬೇಕು. ಓದಕ್ಕೆ ಬರಲಿ, ಓದಕ್ಕೆ ಬರ್ದೇವ್ರಿ ಏನಿರಬೇಕು, ಬೈಬಲ್ ಇರಬೇಕು. ಆಗ ದೇವರು ನಿಮ್ಗೆ ನೋಡಿ ಸಂತೋಷ ಪಡ್ತಾರೆ. ದೇವ್ರ ಮೇಲೆ ನೋಡಿ ಸಂತೋಷ ಪಡ್ತಾರೆ. ನೋಡಿ, ನನ್ನ ಮಕ್ಕಳು ಓದಕ್ಕೆ ಬಂದರೂ ಸಹ ನನ್ನ ಗ್ರಂಥವನ್ನು ಇಷ್ಟು ಪ್ರೀತಿಸ್ತಾರೆ ಅಂತ ದೇವರು ಸಂತೋಷ ಪಡ್ತಾರೆ. ಅದರಿಂದ ದೇವ್ರ ಮಕ್ಕಳೇ, ನೂತನ ವರ್ಷದಲ್ಲಿ ನೂತನ ಹೃದಯದಿಂದ ದೇವರನ್ನು ಆರಾಧಿಸೋಣ. ಕರ್ತನಲ್ಲಿ ಪ್ರಿಯ ದೇವ್ರ ಮಕ್ಕಳೇ, ಅನೇಕ ವರ್ಷಗಳ ಹಿಂದೆ ನಾವು ಮಾಡಿದ್ರು ಕೆಲವು ವಾಗ್ದಾನ ಕಾಯ್ತಿದ್ದು, ಚರ್ಚ್ ವಾಗ್ದಾನ ನಾವು ಹಾಕಿದ್ರು. ಅನೇಕ ಏನೇನು ಮಾಡಿದ್ರು, ಬೈಬಲ್ ಇಲ್ಲದಂಥ ಕಾರ್ಯಗಳನ್ನು ನಾವು ಮಾಡ್ತಿದ್ದಂತೆ. ವಾಗ್ದಾನಗಳಾಗೋದು, ಸ್ತುತಿಯುಕ್ತ ವಾಗ್ದಾನ ಅಂತ, ಮತ್ತು ಎಲ್ಲರಿಗೂ ಒಂದು ವಾಗ್ದಾನ ಕಾಡ್ಕೊಳ್ಳೋದು. ಇದು ನನಗೆ ಗೊತ್ತಿಲ್ಲದೆ ನಾನು ಮಾಡ್ತಿದ್ದೆ. ಈಗಿನ ಕಾಲ ಸಭೆಗಳನ್ನು ಮಾಡ್ತಾರೆ. ಯಾಕಂದರೆ ದೇವರು ಎಲ್ಲೂ ಹೇಳಿಲ್ಲ ಇದನ್ನು ನೀವು ಮಾಡಿ ಅಂತ. ಈಗ ಉದಾಹರಣೆಗೆ ಇವು ವಾಗ್ದಾನಗಳು ಬರೆದಿದ್ದೆ, ನೀನು ಬರೋ ವರ್ಷ ಮಗುವನ್ನು ಇರುವೆ ಅಂತ ಇವು ಸರಜಕ್ಕೆ ಸಿಕ್ಕೊಡ್ತು. ಉದಾಹರಣೆಗೆ ಸರಜಕ್ಕೆ ವಾಗ್ದಾನ ಇತ್ತಲ್ಲ, ಅದ ಕಾರಣದಿಂದ ಸರಜಕ್ಕೆ ಸಿಕ್ತು. ಬರೋ ವರ್ಷ ನಿನಗೆ ದೇವರು ಮಗುವನ್ನು ಇರುವೆ ಅಂತ ಅವ್ರು ವಾಗ್ದಾನ ಇತ್ತು. ಆಗ ಏನಂತ ಹೇಳಿ, ಇಲ್ಲಿ ಇನ್ನೊಬ್ಬರು ಯಾಕಂತೂ ಇಷ್ಟೋ ಯೋಧಾಗಿ ಹೋಗಿ ಹಣಕ್ಕೆ ಸಹಾಯ ಅಂತ ಬರ್ತದೆ. ಆಗ ವಾಗ್ದಾನ ಸಿಕ್ಕೊಡ್ತು. ಆಗ ಸಹಾಯಕರು ನಾವು ಇಲ್ಲಿ ನೋಡುವಾಗ ಪ್ರತಿಯೊಂದು ಸಭೆಗಳಲ್ಲಿ ಆರಿಸಿ ಬರೀತಾರೆ. ಅದು ಆಶೀರ್ವಾದ ವಾಕ್ಯಗಳು ಮಾತ್ರ ಆರಿಸಿ ಬರೀತಾರೆ. ಎಲ್ಲ ಸಭೆಗಳು ಅಷ್ಟೇ. ಆದರೆ ಕಷ್ಟದ ಓಟ್ಸ್ಗಳನ್ನು ಬರೆದಿರಲ್ಲ. ಯಾವ್ಯಾವ ವಾಕ್ಯಗಳು ಚೆನ್ನಾಗಿರ್ತವೆ ಆ ವಾಕ್ಯ ಮಾತ್ರ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ ಅಂತ ಏನು ಮಾಡಿದ್ರೆ ಎಲ್ಲ ಸಭೆಗಳಲ್ಲಿ ವಾಗ್ದಾನ ಕಾಡ್ಕೊಳ್ತಾರೆ. ಕೆಲವು ಸಭೆಗೆ ಇಂಥ ವಾಗ್ದಾನ, ದೇವರು ನಮಗೆ ವಾಗ್ದಾನ ಮಾಡಿದ್ದಾನೆ. ಇದು ಏನಾಗಿದೆ ದೇವ್ರ ಮಕ್ಕಳೇ, ಖಂಡಿತ ಹೇಳ್ತಾರೆ, ಇದು ದೇವರ ಆಲೋಚನೆ ಇಲ್ಲ, ಇದು ಮನುಷ್ಯನ ಆಲೋಚನೆಯಿಂದ ಬಂದಿರ್ತಾರೆ. ಮನುಷ್ಯನ ಆಲೋಚನೆ ಬಂತು, ಅದು ಅವರಿಗೆ ಬೇಕಾದ ವಾಕ್ಯಗಳನ್ನು ಬರೀತಾರೆ. ಅವರಿಗೆ ಬೇಕಾದ ವಾಕ್ಯಗಳನ್ನು ಬರ್ಕೊಂಡು ಎಲ್ಲರಿಗೂ ವಾಗ್ದಾನ ದೇವರಿಗೆ ಬೈಬಲ್ ಇರುವಂಥದ್ದು ಎಲ್ಲವೂ ಸಹ ವಾಗ್ದಾನಗಳೇ, ಎಲ್ಲವೂ ಸಹ ನಮಗಾಗಿ ಕೊಟ್ಟಂಥ ಬಹುಮಾನಗಳೇ. ಆದರೆ ಕೆಲವನ್ನು ಆರಿಸಿಕೊಂಡು ಇದು ವಾಗ್ದಾನ ಅನ್ನೋದು ಖಂಡಿತವಂಥದ್ದು. ಈಗ ಉದಾಹರಣೆಗೆ ಏನು ಅಂದರೆ ನಿನ್ನನ್ನು ಆಶೀರ್ವಾದ ನಿಧಿಯಾಗಿ ಅಂತ ಕೊಟ್ಟರು ಅಂತ ಆಶೀರ್ವಾದ ನಿಧಿಯಾಗಿ ಕಂಡುಕೊಂಡು ವಾಗ್ದಾನ ಬಂತು. ಆದರೆ ಅರ್ಧ ವರ್ಷದಲ್ಲಿ ಅವ್ರಿಗೆ ಸತ್ತೋಗ್ತಾರೆ. ಆಗ ನಾವೇನು ಮಾಡೋದು ಆ ವಾಕ್ಯನ? ಅದರಿಂದ ದೇವರ ಇಂಥ ಒಂದು ಮೂಢ ಭಕ್ತಿಯನ್ನು ನಾವು ಬರುತ್ತೆ. ಪ್ರತಿಯೊಂದು ಮಾತುಗಳನ್ನ ಸರಿಯಾದ ರೀತಿಯನ್ನು ಪ್ರಯತ್ನಿಸಿದೆ. ಯಾವ ಸಭೆಯಲ್ಲಿ ಏನಾದ್ಕೊಂಡು ನಾವು ಚಿಂತೆ ಮಾಡಬೇಡ, ಆದರೆ ನೀನು ನಾನು ಕರೆಕ್ಟಾಗಿ ವಾಕ್ಯವನ್ನು ತಿಳಿಸ್ಕೊಳ್ತೇವೆ. ಇಲ್ಲಿ ನೂತನ ವರ್ಷದಲ್ಲಿ ನೂತನ ಹೃದಯದಿಂದ ದೇವರನ್ನು ಆರಾಧಿಸೋಣ. ನೂತನ ಹೃದಯ ಅಂದರೆ ಮನಸ್ಸು, ನೂತನ ಮನಸ್ಸು. ಹೃದಯ ಅಂದರೆ ಮನಸ್ಸು ಅಂದರೆ ಒಂದೇ ಅರ್ಥ. ಎಲ್ಲಿ ಮೊದಲು ಆಲೋಚನೆ ಬಂದರೆ ಒಂದು ಆಲೋಚನೆ ಎಲ್ಲಿ ಉಳಿತದೆ ಅಂದರೆ ಮನಸ್ಸಿನಿಂದ ಮನಸ್ಸಿಂದ ಉಳಿತದೆ. ಅದರಿಂದ ನಾವು ನೋಡೋಣ ದೇವ್ರ ಮಕ್ಕಳೇ, ಹೇಗೆ ನಾವು ಆರಾಧಿಸೋಣ, ಯಾವ ರೀತಿ ನಾವು ಆರಾಧಿಸಬೇಕು. ಈ ವಾಕ್ಯವನ್ನು ಹೇಳ್ತಾ ಕೆಲವು ಮಾತುಗಳು ನಿಮ್ಮ ಮುಂದೆ ಹೇಳ್ತಾ ಇದ್ದಾರೆ ನಿಮ್ಮ ಮಕ್ಕಳೇ. ಅದರಿಂದ ಗಮನವಿಟ್ಟು ನೀವು ವಾಕ್ಯಗಳನ್ನ ಕೇಳಿದ್ರಿ, ಪರಿಶೋಧಿಸ್ರಿ. ನೋಡಿ, 1 ಪೇತ್ರ ಪುಸ್ತಕ 1ನೇ ಅಧ್ಯಾಯ 13-14 ಓದುವಾಗ, 1 ಪೇತ್ರ 13-16 ಓದುವಾಗ ನೋಡ್ರಿ ಏನಂತಂದರೆ, 1 ಪೇತ್ರ 1ನೇ ಅಧ್ಯಾಯ 13-16. ನೀವು ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥಚಿತ್ತರಾಗಿದ್ದು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಇಡಿರಿ. ನೀವು ಮುಂಚೆ ಅಜ್ಞಾನಿಗಳಾಗಿದ್ದಾಗ ನಿಮಗಿದ್ದ ದುರಾಸೆಗಳನ್ನು ಅನುಸರಿಸಿ ನಡೆಯುವರಾಗಿರದೆ ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂದು ಬರೆದಿದೆ. ಆಲೋಚನೆ ಮಾಡಿರಿ, ದಯಮಾಡಿ ಪ್ರತಿಯೊಂದು ವಾಕ್ಯಗಳನ್ನು ಗಮನಿಸಿ, ಇಲ್ಲಾಂದರೆ ಮಿಸ್ ಆಗ್ತವೆ. ಆದ್ದರಿಂದ ನೀವು ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥಚಿತ್ತರಾಗಿದ್ದು,
ಮನಸ್ಸು ಯಾವಾಗಲೂ ಕರೆಕ್ಟಾಗಿರ್ಬೇಕು. ದೇವರನ್ನ ಆರಾಧಿಸುವಂಥವನು, ದೇವರ ಭಕ್ತನಾದಂಥವನು ಮತ್ತು ದೇವರನ್ನ ಪ್ರೀತಿಸುವಂಥವನು ಅವನ ಮನಸ್ಸು ಪರಿಶುದ್ಧವಾಗಿರ್ಬೇಕು. ಅದರಿಂದ ಹೇಳಿದರೆ ಬೇದನು, ಯೇಸು ಕ್ರಿಸ್ತನು ಆಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿರೀಕ್ಷೆಯನ್ನು ಸಂಪೂರ್ಣವಾಗಿದ್ದೀನಿ. ಯೇಸು ಕ್ರಿಸ್ತನು ಎರಡನೇ ಬಡದಲ್ಲಿ ಯೇಸು ಕ್ರಿಸ್ತನು ಬರ್ತಾರೆ. ಬರುವಾಗ ನೀತಿವಂತನ ನೀವು ಕರ್ಕೊಂಡು ಹೋಗ್ತಾರೆ. ಏನು ಮಾಡ್ತಾರೆ? ನೀತಿವಂತನ ಏನು ಮಾಡ್ತಾರೆ? ನಮ್ಗೆಲ್ಲರಿಗೂ ಒಂದು ನಿರೀಕ್ಷೆ ಇರ್ತಾರೆ. ಅಯ್ಯೋ ಯಾವುದೋ ಚಿಕ್ಕ ವಾಗ್ರೆ ಇಟ್ಕೊಂಡು ಈಗ ನನ್ನ ದೇವ್ ವಾಗ್ದಾನ ಕೊಟ್ಟು ವಾಗ್ದಾನ ಅದೆಲ್ಲ ನೀವು ತೃಪ್ತಿ ಬಿಡದೆ ಮತ್ತು ಯೇಸು ಕ್ರಿಸ್ತನು ಬಂದ ಒಂದು ನಿರೀಕ್ಷೆ ಯಾವುದು? ಪರಲೋಕ ಹೋಗುವಂಥ ನಿರೀಕ್ಷೆ ಇರ್ತಾರೆ. ಅದಕ್ಕಾಗಿ ನಾವು ಯೇಸು ಕ್ರಿಸ್ತನು ನಂಬಿದ್ದೀವಿ. ಇನ್ಯಾರು ಯೇಸು ಕ್ರಿಸ್ತನ ನಂಬಿಲ್ಲ. ಕಷ್ಟ ಬರೋದು, ದುಃಖ ಬರೋದು, ವೇದನೆಗಳು ಬರೋದು ಎಲ್ಲ ಸಹಜ. ಆದರೆ ನಾವು ಯೇಸು ಕ್ರಿಸ್ತನ ಮೇಲೆ ನಿರೀಕ್ಷಿಸಲು, ಯಾಕಂದರೆ ಯೇಸು ಕ್ರಿಸ್ತನು ಪ್ರತ್ಯಕ್ಷ ನಮಗೆ ಎರಡನೇ ಬಡದಲ್ಲಿ ಬರುವಂಥ ಸಂದರ್ಭದಲ್ಲಿ ನಮಗೆ ನಿತ್ಯ ರಾಜ್ಯ ಸಿಗ್ತದೆ, ಪರಲೋಕ ರಾಜ್ಯ ಸಿಗ್ತದೆ. ಆ ಪರಲೋಕ ರಾಜ್ಯ ಅದೇಂದರೆ ಇಲ್ಲಿ ನೀವು ಮುಂಚೆ ಅಜ್ಞಾನಿಗಳಾಗಿದ್ದಾಗ ನಿಮಗಿದ್ದ ದುರಾಸೆಯನ್ನು ಅನುಸರಿಸಿ ನಡೆಯವರಾಗಿರದೆ. ನಾವು ಹಿಂದೆ ಏನಾಗ್ತದೆ? ದುರಾಸೆಗಳು. ಆಸೆ ಇಲ್ಲ, ಬರೀ ದುರಾಸೆ ನಮಗೆ. ನಾನು ಹಾಗೆ ಇರಬೇಕು, ನಾನು ಹೀಗೆ ಇರಬೇಕು, ನಾನು ಏನೋ ಮಾಡಬೇಕು. ಆದರೆ ಯೇಸು ಕ್ರಿಸ್ತನ ಮೇಲೆ ಬಂದಾಗ ನೀವು ಆ ದುರಾಲೋಚನೆಗಳನ್ನು ಬಿಡ್ರಿ ಅಂತ ದೇವ್ರ ವಾಕ್ಯ ಹೇಳ್ತದೆ. ದೇವ್ರ ಮಕ್ಕಳೇ, ಯಾಕೆಂದ್ರೆ ಅಲ್ಲಿ ಅನುಸರಿಸದೆ ದುರಾಲೋಚನೆಗಳು. ಒಳ್ಳೆ ಆಲೋಚನೆ ಮಾಡಬೇಕು, ನಾನಿವತ್ತು ದೇವ್ರ ವಾಕ್ಯ ಕಲಿಬೇಕು, ನಾನು ಪ್ರಾರ್ಥನೆಗೆ ಹೋಗಬೇಕು, ಖಂಡಿತ ಒಂದು ತೀರ್ಮಾನ ಮಾಡಿದ್ರೆ ದುರಾಲೋಚನೆ ಬರಬಾರ್ದು. ನಾನು ಹಗರ್ಭ ಶ್ರೀಮಂತನಾಗಬೇಕು, ನಾನು ಆಗಾಗಬೇಕು, ಈಗಾಗಬೇಕು, ಯಾವತ್ತೂ ಸಹ ನಾವು ದುರಾಸೆಗಳನ್ನು ಇದು ಮಾಡುತ್ತೆ. ನಮಗೆ ದೇವರು ಏನು ಕೊಟ್ಟಿದ್ರು ಅದರಲ್ಲಿ ತೃಪ್ತಿ ಪಡ್ಕೊಂಡು ಹೋಗ್ತಾ ಇರಬೇಕು. ಅದನ್ನೇ ಹೇಳಿದ್ರೆ, ಯಾಕಂದರೆ ನಿಮ್ಮನ್ನು ಕರೆದಾತನ ಪರಿಶುದ್ಧನಾಗಿದ್ದ ಪ್ರಕಾರ ನೀವು ಇದರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿ, ಎಲ್ಲ ನಡವಳಿಕೆ, ನಿಮ್ಮ ಮಾತು, ನಮ್ಮ ನಡೆ, ನಮ್ಮ ನುಡಿ ಎಲ್ಲವೂ ಕರೆಕ್ಟಾಗಿರುತ್ತೆ. ಆಗ ಮಾತ್ರ ದೇವವಾಗಿ ಹೇಳಿದ್ರೆ, ಅದರಿಂದ ನಾವು ನೂತನ ಮನಸ್ಸು ಆದ್ದರಿಂದ ನೀವು ಮನಸ್ಸಿನ ನಡುವೆ ಕಟ್ಟಿಕೊಂಡು ಸ್ವಸ್ಥಚಿತ್ತಾಗಿದ್ದರೆ ಮದ್ದು ಬಹಳ ಸ್ವಸ್ಥಚಿತ್ತಾಗಿರುತ್ತೆ. ನಾವು ಏನೇ ಮಾಡಬೇಕು ಸಹ ಭಾಳ ಕೇರ್ಫುಲ್ ಆಗಿರಬೇಕು. ಇಲ್ಲಾಂದರೆ ಖಂಡಿತ ಒಂದೇ ದಿನ ದೇವ್ರ ಕೈಯಲ್ಲಿ ಸಿಗಾಕತ್ತೀವಿ. ಅದರಿಂದ ಈ ಒಂದು ನೂತನ ವರ್ಷದಲ್ಲಿ ನೂತನ ಮನದಿಂದ ದೇವರನ್ನ ಆರಾಧಿಸೋಣ. ಅದರಿಂದ ನೋಡಿ, ದೇವರ ವಾಕ್ಯ ಹೇಳ್ತದೆ, ರೋಮಾಪುರದಲ್ಲಿ ಬರಬರ್ತಕ್ಕೆ 12ನೇ ವರ್ಷದಲ್ಲಿ ನೋಡುವಾಗ ಪೌಲನು ಮೂಲಕ ದೇವರಾತ್ಮನ ಮೂಲಕ ಪೌಲನು ಮಾತಾಡ್ತಾರೆ. ಪೌಲನ ಮೂಲಕ ದೇವರು ಮಾತಾಡ್ತಾರೆ ನೋಡ್ರಿ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವಗಳಾಗಿ ಸಾಕು ಮಾಡಿ. ಇಲ್ಲಿ ನೋಡ್ರಿ, ಅಲ್ಲಿ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ, ಇಹಲೋಕದ ನಡವಳಿಕೆ, ಲೋಕದಲ್ಲಿ ಏನಿದೆ ಅಂದರೆ ವ್ಯಭಿಚಾರಗಳಿದೆ, ಕಳ್ಳತನಗಳಿದೆ, ವಿಗ್ರಹಗಳಿದೆ, ಮೋಸ ಇದೆ, ದುರಾಸೆ ಇದೆ. ಈಗ ಲೋಕದಲ್ಲಿ ಎಲ್ಲಿ ನೋಡಿದ್ರು ಬರೀ ಕೆಟ್ಟ ಕಾರ್ಯ ನಡೆದಿರುತ್ತಾರೆ. ಅದರಿಂದ ದೇವರು ಹಾಗೆ ಹೇಳ್ತಾರೆ, ನೀವು ಮಕ್ಕಳೇ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ. ಇವತ್ತು ನೋಡಿ ಸಭೆಗಳಲ್ಲಿ ಸಹ ಇಹಲೋಕದ ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲ ಸಭೆಗಳಲ್ಲಿ ನೋಡಿ ಇಹಲೋಕದ ಆಚರಣೆಗಳು, ಸಂಪ್ರದಾಯಗಳು, ಮಾಡಬಾರದ ಕಾರ್ಯಗಳನ್ನು ಮಾಡಿ ದೇವರ ಮನಸ್ಸನ್ನು ನೋಯಿಸ್ತಾ ಇದ್ದಾರೆ. ಅನ್ಯರನ್ನ ಬಿಟ್ಟು ಹೊರಗಡೆ ಒಂದು ಕಡೆ ಇಡೋಣ, ಅನ್ಯರನ್ನ ಅವರು ಗೊತ್ತಿಲ್ಲದೆ ಮಾಡ್ತಾ ಇದ್ದಾರೆ. ಆದರೆ ಈ ಲೋಕದಲ್ಲಿ ಕ್ರೈಸ್ತರು ಸಹ ಏನು ಮಾಡ್ತಾರೆ? ಇಹಲೋಕದ ಪ್ರಕಾರ ಜೀವಿಸ್ತಾ ಇದ್ದಾರೆ, ಇಹಲೋಕದ ಪ್ರಕಾರ ನಡ್ಕೊಳ್ತಾ ಇದ್ದಾರೆ ಮಕ್ಕಳೇ. ಫಿಲ್ಮಲ್ಲಿ ಹೀರೋ ಹುಡುಗರೆ ಇವನು ಸಹ ಕುಳಿತಾನೆ. ಈ ಲೋಕದ ನಡವಳಿಕೆಯನ್ನು ಅನುಸರಿಸಬೇಕಿದ್ದಾರೆ ಪೌರನು. ನೋಡಿ, ಇಹಲೋಕದ ನಡವಳಿಕೆಯನ್ನು ಅನುಸರಿಸಿದರೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವಗಳಾಗಿರಿ. ಪರಲೋಕದ ಮೇಲೆ ಮನಸ್ಸಿದೆ. ನಾವು ಪರಲೋಕಕ್ಕೆ ನಾವು ಹೋಗ್ಬೇಕಾದ್ರೆ ಈ ಲೋಕದ ಅನುಸರಿಸಬಾರ್ದು, ಈ ಲೋಕದ ಕಾರ್ಯಗಳನ್ನು ಅನುಸರಿಸಬಾರ್ದು. ಅಂದರೆ ಅವ್ರನ್ನ ಉಣ್ಬಾರ್ದ, ಅವ್ರ ಮನೆಗೆ ಹೋಗಿ ಏನು ಮಾಡ್ತಿಲ್ಲ ಹೇಳ್ತಾರೆ. ನಾವೆಲ್ಲರೂ ಚೆನ್ನಾಗಿರೋಣ ಆದರೆ ಇಹಲೋಕದ ಮಾಡ್ತಾರೆ. ಜಾರತ್ವ, ಹುಡುಕತನ, ದುಂದೋಚತನ, ವ್ಯಭಿಚಾರ ಇವುಗಳನ್ನು ಮಾಡಬೇಡ್ರಿ. ನೂತನ ಮನಸ್ಸು ಇರಬೇಕಂದ್ರೆ ಮತ್ತೊಬ್ಬರನ್ನ ಗೆಲ್ಲಬೇಕು, ಮತ್ತೊಂದು ಆತ್ಮನ ಪರಲೋಕಕ್ಕೆ ಸೇರಿಸಬೇಕು. ಕೊನೆಯಾಗಿ ಒಂದು ವೇಳೆ ನನ್ನ ಹೆಂಡತಿನಾದ್ರೂ ಸರಿ, ನನ್ನ ಗಂಡನಾದ್ರೂ ಸರಿ, ನನ್ನ ಮಕ್ಕಳನ್ನಾದ್ರೂ ಸರಿಯಾಗಿ ಇಟ್ಕೊಳ್ಬೇಕು ಅಂತ ಹೇಳೋದು ನಮ್ಮಲ್ಲಿ ಆ ಮನಸ್ಸು ಇರುತ್ತೆ. ಅದನ್ನೇ ಪೌರರೇ, ನೂತನ ಮನಸ್ಸುಳ್ಳರಾಗಿರಿ, ನೂತನ ಮನಸ್ಸುಳ್ಳರಾಗಿರಿ. ಈ ನೂತನ ಮನಸ್ಸು ಉಳ್ಳರ ಪರಲೋಕ ಭಾವಗಳಾಗುತ್ತೆ. ನಾವು ನಮ್ಮ
ಕುಂತರೂ ಪರಲೋಕ, ನಿಂತರೂ ಪರಲೋಕ. ಪ್ರಿ ಯಾವಾಗ ಈ ಜೀವಿತ ಹೋಗೋದು ನಮ್ಗೆ ಗೊತ್ತಿಲ್ಲ. ಯಾವಾಗ ನಾವು ಸತ್ತೋಗ್ತೀವಿ ಗೊತ್ತಿಲ್ಲ. ಸತ್ತ ಕ್ಷಣವೇ ಪ್ರೇ ಮನುಷ್ಯನಿಗೆ ನರಕ ಪ್ರೇರೆ. ಸತ್ತ ಕ್ಷಣವೇ ಅವನು ಯಾತನ ಸ್ಥಾನದಲ್ಲಿರಬೇಕಾಗ್ತದೆ. ಅದಕ್ಕಾಗಿ ಶತಪುರುಷನಾದಂಥ ಯೋಗ ಪುರುಷನಾದಂಥ ಯೇಸು ಕ್ರಿಸ್ತನು ದೇವರ ಮಕ್ಕಳೇ ಅಷ್ಟು ತ್ಯಾಗ ಮಾಡಿ ಲೋಕದಲ್ಲಿ ಪ್ರಾಣವನ್ನು ಕೊಟ್ಟಿರೋದು ಯೇಸು ಕ್ರಿಸ್ತರು. ಯಾಕಂದರೆ ನನ್ನ ಮಕ್ಕಳು ಯಾರು ಸಹ ನರಕಕ್ಕೆ ಹೋಗಬಾರ್ದಂತ ಆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಕಳಿಸ್ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತನ ಮೂಲಕವಾಗಿ ಯೇಸು ಕ್ರಿಸ್ತನ ಬಂದಿತ್ತು ಮಾರ್ಗವನ್ನು ತೋರಿಸೋದಕ್ಕೆ, ಮಾತವನ್ನು ಮಾಡೋದಕ್ಕಲ್ಲಪ್ರೆ, ಮಾರ್ಗವನ್ನು ತೋರಿಸೋದಕ್ಕೆ. ನೋಡಿ, 1ನೇ ಶತಮಾನದಲ್ಲಿ ನೋಡುವಾಗ ಮತ ಛಂದಸ್ಸವಾದಿಗಳು ನೋಡಿ, ಸೌಲನು ಏನಾಗಿದೆ, ಪೌಲನಾಗ ಮುಂಚಿತವಾಗಿ ಮನೆ ಮನೆಗಳಿಗೆ ಹೋಗಿ ಕ್ರೈಸ್ತರನ್ನು ಹಿಂಸೆ ಮಾಡಿದ್ದಾನೆ. ಪ್ರೇ ರೋಮಾಪುರದಲ್ಲಿ ಪತ್ರಗಳನ್ನು ತೆಗೆದುಕೊಂಡು ಯಾರೆಲ್ಲ ದೇವರನ್ನ ಆರಾಧಿಸ್ತಾ ಹೋಗ್ತಾ ಇದ್ದಾರೆ ಅವರೆಲ್ಲರನ್ನೂ ಸಹ ಅವನು ಕೊಲೆ ಮಾಡಿದರೆ, ಅನೇಕರ ಸೆರೆಮನೆಗಳಿಗೆ ಹೋಗಿದ್ದಾನೆ ಯೇಸು ಕ್ರಿಸ್ತನ ನಮ್ಮ ಮುಂಚಿತವಾಗಿ. ಅದೇ ಪ್ರಕಾರ ಇವತ್ತು ಸಹ ಮತ ಛಂದಸ್ಸವಾದಿಗಳು ಕ್ರೈಸ್ತರನ್ನು ಕುರಿತು ಮಾಡಿದರೆ ಅನೇಕ ಹಿಂಸೆಗಳು ಕೊಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡೋಂಗಿಲ್ಲ, ಮನೆಗಳಲ್ಲಿ ಪ್ರಾರ್ಥನೆ ಮಾಡೋಂಗಿಲ್ಲ. ಯಾರು ನಮಗೆ ಪರ್ಮಿಷನ್ ಕೊಟ್ಟರು? ದೇವರ ಮಕ್ಕಳಿಗೆ ಏನೆಲ್ಲ ಮಾಡ್ತಾರೆ ನೋಡಿ. ಕ್ರೈಸ್ತರು ಇರಬಾರ್ದು, ಅವ್ರು ಕೊಚ್ಚಾಕಬೇಕು, ಅವ್ರು ಸಾಯಿಸಬೇಕು. ಕ್ರೈಸ್ತರಿಲ್ಲ ಅಂದರೆ ಈ ಒಂದು ಭಾರತ ದೇಶದಲ್ಲಿ ಖಂಡಿತ ಹಾಗೇ ಇರ್ತದೆ. ಕ್ರೈಸ್ತರು ಅನೇಕ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅನೇಕ ತ್ಯಾಗಗಳನ್ನು ಮಾಡಿದ್ದಾರೆ. ಮಿಷನರಿಗಳು ಶಾಲೆಗಳನ್ನು ಓಪನ್ ಮಾಡಿದ್ದಾರೆ, ಮತ್ತೆ ಹಾಸ್ಪಿಟಲ್ಗಳನ್ನು ಓಪನ್ ಮಾಡಿದ್ದಾರೆ. ಪ್ರತಿಯೊಂದು ವಸ್ತುಗಳು, ಎಲೆಕ್ಟ್ರಿಕ್ ವಸ್ತುಗಳು, ಪ್ರತಿಯೊಂದು ವಸ್ತುಗಳು ಕ್ರೈಸ್ತರು ಕಂಡುಹಿಡಿದ್ದಾರೆ. ಇವತ್ತು ಭಾರತ ದೇಶದ ಎಷ್ಟೋ ಮಕ್ಕಳುಗಳು ವಿದೇಶದಲ್ಲಿ ಓದ್ತಾ ಇದ್ದಾರೆ, ಕ್ರೈಸ್ತ ದೇಶದಲ್ಲಿ ಓದ್ತಾ ಇದ್ದಾರೆ. ಇವ್ರಿಗೆ ಎಲ್ಲ ಹಾಕ್ಬೇಕು. ಆದರೆ ಕ್ರೈಸ್ತರ ದೇವ್ರು ಬೇಡ, ದೇವ್ರ ಬಗ್ಗೆ ಹೇಳೋದು ಬೇಡ. ಕುಡಿ, ವ್ಯಭಿಚಾರ ಮಾಡು, ಗಲ್ಲಿಗಳಿಗೆ ಬಾರ್ ಓಪನ್ ಮಾಡು, ಇಷ್ಟು ಬಂದಂಗೆ ಮದುವೆ ಆಗು, ಗಂಡ ಕಡಿಸಿ ಮದುವೆ ಆಗು, ಹೆಣ್ಣು ಕಡಿಸಿ ಮದುವೆ ಆಗು, ಎಲ್ಲವನ್ನ ಮಾಡೋದು ಕಾರಣ. ಆದರೆ ಯೇಸು ಕ್ರಿಸ್ತನ ಬಗ್ಗೆ ಹೇಳಬಾರ್ದು, ದೇವ್ರ ಬಗ್ಗೆ ಮಾತಾಡಬಾರ್ದು. ನೋಡ್ರಿ ಯಾವ ರೀತಿ ಕಾನೂನುಗಳಿಗೆ ಸಿದ್ಧವಾಗಿದೆ ಪ್ರೇ. ಯಾರು ಹೋಗಿ ಯೇಸು ಕ್ರಿಸ್ತನ ನಂಬಿಕೆ ಬಿಟ್ರೆ ಅವ್ರ ಮನೇಲಿ ಕಂಪ್ಲೇಂಟ್ ಕೊಟ್ಬಿಟ್ರೆ ಜೈಲು ಹಾಕ್ಬಿಡ್ತಾರಂತೆ. ಎಷ್ಟು ವರ್ಷ? 1, 3 ವರ್ಷ, 5 ವರ್ಷ, 10 ವರ್ಷ ಹಾಕು, ಎಲ್ಲರನ್ನೂ ಹಾಕು, ಎಲ್ಲರೂ ಊಟ ಕೊಡು. ದೇವ್ರ ಬಿಡಿದ್ರೆ ದೇವ್ರ ಬಗ್ಗೆ ಬೇಡವಾ? ದೇವರ ತಂಟೆ ಬಂದರೆ ದೇವರು ಯಾವನು ಬಿಡೋದಿಲ್ಲ ಪ್ರೇ. ಯಾವ ಅಧಿಕಾರಿನೂ ದೇವರು ಬಿಡೋದಿಲ್ಲ. 1ನೇ ಶತಮಾನದಲ್ಲಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಊರಿಗಳನ್ನ ದೇವರು ಬಿಟ್ಟಿದ್ದಾರೆ. ಮಣ್ಣು ಬಿಟ್ಟಿದ್ದಾರೆ ಅವ್ರನ್ನ. ದೇವರ ತಂಟೆಗೆ ಬಂದರೆ ಪ್ರೇ ಖಂಡಿತ ಹೇಗೂ ನಾವು ಸಾಯ್ತೀವಿ ಪ್ರೇ. ಅವರು ಸಾಯ್ಬೇಕು, ಎಲ್ಲ ಸಾಯ್ಬೇಕು. ಆದರೆ ದೇವರು ಅವರ ಕುಟುಂಬಗಳನ್ನು ಸರ್ವನಾಶ ಮಾಡ್ತಾರೆ. ದೇವರ ಮಕ್ಕಳ ತಂಟೆ ಬಂದರೆ, ದೇವರ ತಂಟೆ ಬಂದರೆ ಖಂಡಿತ ಆ ಕುಟುಂಬದ ಸಮಾಧಾನ ಇರೋದಿಲ್ಲ ಪ್ರೇ, ಸರ್ವನಾಶವಾಗ್ತದೆ. ದೇವರ ಮಕ್ಕಳೇ, ಈ ಕೊನೆಯ ದಿನಗಳಲ್ಲಿ ನಾವೆಲ್ಲರೂ ದೇವರೇ. ಅದರಿಂದ ನೂತನ ಮನಸ್ಸು ದೇವರಿಗೆ ಬೇಕಾದರೂ ಮೋಶೆ ಅಂತ ವ್ಯಕ್ತಿಗಳು ಬೇಕಾಗಿದೆ. ನೋಡಿ, ಆ ಶೌಲನ್ನು ಎಂಥ ಕಾರ್ಯಗಳನ್ನು ಮಾಡಿದ. ಅದೇ ಸೌಲನ್ನು ಹೇಳ್ತಾರೆ ಪ್ರೇ. ಯಾವಾಗ ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿಕೊಂಡ್ಮೇಲೆ, ಯೇಸು ಕ್ರಿಸ್ತನ ಒಳಗೆ ಬಂದಮೇಲೆ ಅಂತಾನೆ ಅವನು ಸಹ ಹೇಳ್ತಾನೆ ಪೌಲನು, ಅವರು ಇಹಲೋಕದ ನಡವಳಿಕೆ ಅನುಸರಿಸದೆ ಯಾವ ಪೌಲನು ಕ್ರೈಸ್ತರನ್ನು ಹಿಂಸಿಸಿದನೋ, ಯಾವ ಪೌಲನು ಸೌಲನು ಕ್ರೈಸ್ತರ ಹಿಂಸೆಪಡಿಸಿ ಆ ಸೆರೆಮನೆಗೆ ಹಾಕಿಸಿದ್ದನೋ, ಸ್ಟೇಫನನ್ನು ಕೊಲೆ ಮಾಡಿಸಿದ್ದನೋ, ಅದೇ ಪೌಲನು ಯೇಸು ಕ್ರಿಸ್ತನ ನಂಬಿದ ಮೇಲೆ ಅವನು ನೂತನವಾಗ್ತಾನೆ ಪ್ರೇ. ಆ ಎಲ್ಲರಿಗೂ ಹೇಳ್ತಾ ಇದ್ದಾನೆ, ರೋಮಾಪುರದ ಆ ನಿರುಡ ಜನರಿಗೆ ಹೇಳ್ತಾ ಇದ್ದಾನೆ, ಇಹಲೋಕದ ನಡವಳಿಕೆ ಅನುಸರಿಸಬೇಡ್ರಿ, ಗಲಾಟೆಗಳು ಮಾಡಬೇಡ್ರಿ. ಯೇಸು ಕ್ರಿಸ್ತನ ಕುರಿತು ಯಾರು ಸಹ ಸುಮ್ಮನೆ ತಪ್ಪು ಮಾಹಿತಿಗಳು ಕೊಡಬೇಡ್ರಿ. ಆತನು ದೇವರ ಮಗನು, ಆತನು ಸರ್ವೇಶ್ವರ ಮಗನು, ಸೃಷ್ಟಿಕರ್ತನಿಂದ ನಾವೆಲ್ಲರ ಸೃಷ್ಟಿ ಮಾಡೋದು ಬರೀತಾನೆ. ಆತನ ಮಗನು ಯೇಸು ಕ್ರಿಸ್ತನು. ಆತನ ಕುರಿತು ಹೇಳೋದಕ್ಕೆ ಯೇಸು ಕ್ರಿಸ್ತನು ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಎಷ್ಟು ಗಲಾಟೆಗಳು ಪ್ರೇ. ಅಪೊಸ್ತಲರು ಅನೇಕರ ಸಾಯಿಸಿದ್ದಾರೆ ಮಕ್ಕಳೇ. ಎಷ್ಟು ಒಳ್ಳೇದು ಮಾಡಿದರೆ ಕ್ರೈಸ್ತರೇ, ಒಳ್ಳೆಯ ಮಕ್ಕಳಿಗೆ ಎಜುಕೇಶನ್ ಕೊಡ್ತಾ ಇದ್ದಾರೆ, ಹಸಿದು ಹೋದಂತೆ ಊಟವನ್ನು ಕೊಡ್ತಾ ಇದ್ದಾರೆ, ಬಟ್ಟೆಗಳನ್ನು ಕೊಡ್ತಾ ಇದ್ದಾರೆ. ಎಷ್ಟೆಲ್ಲ ತ್ಯಾಗ ನಾವು ಬೇಡ ಅಂತ ಪ್ರೇ. ಅವ್ರನ್ನ ಕರೆದಾಕ್ತೀವಿ, ತಂದಾಕ್ತೀವಿ. ಆಗ ಒಬ್ಬ ಸ್ವಾಮೀಜಿ ಹೇಳೋದು, ಸ್ವಾಮೀಜಿ ಒಳ್ಳೆ ಸ್ವಾಮೀಜಿಗಳು ಆ ಥರ ಹೇಳ್ತಾರ, ಕರೆದಾಕಿ ಅಂತ. ಮನುಷ್ಯರನ್ನ ಕಾಪಾಡಬೇಕಲ್ವ, ಜನರನ್ನ ಕಾಪಾಡಬೇಕಲ್ವ ಪ್ರೇ. ಇದು ಭಾರತ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟೋ ಜ್ಞಾನ ಮಾಡಿ ಓದಿ ಆ ಸಂವಿಧಾನವನ್ನು ಬರೆದಿದ್ದಾರೆ ಮಕ್ಕಳೇ. ಆದರೆ ಇವೇನು ಮಾಡಿದೆ, ಸಂವಿಧಾನವನ್ನು ಬದಲಾಯಿಸೋಕ್ಕೋಸ್ಕರ ಮಾಡಿದೆ. ಇದೇ ಒಂದು ಸಂದರ್ಭ ಅಂತ ಈ ಒಂದು ಟಾಪಿಕ್ ಇಟ್ಕೊಂಡು ಮಾಡ್ತಾರೆ. ಈ ಒಂದು ವೇಳೆ ಇದ್ರ ಮೂಲಕ ನಾವು ಸಂವಿಧಾನ ಬದಲಾಯಿಸೋದ್ರಿಂದಾಗಿ ನೀವು ಕಾನೂನುಗಳನ್ನು ಬದಲಾಯಿಸ್ಬೋದು.
ಆಗ ದೇವರ ಕಾನೂನ ಯಾರಿಂದಲೂ ಬದಲಾಯಿಸಬಾರದು. 4 ದಿನ ಮಾತ್ರ ಅವರ ಆಟಗಳು. ಯಾವ ಅಧಿಕಾರಿ ಆಟ 4 ದಿನ ಮಾತ್ರ ಪ್ರಯ. ದೇವ್ರ ಮಕ್ಕಳಾದ್ರೆ ಇಲ್ಲಿ ಪೌಲ ಹೇಳ್ತಾನೆ, ನೀವು ಇಹಲೋಕದ ನಡವಳಿಕೆ ಅನುಸರಣೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಪೌರರಾಗಿರಿ. ಈಗಾದರೆ ದೇವರ ಚಿತ್ತಾನುಸಾರವಾಗುವುದು ಅಂದರೆ ಉತ್ತಮವಾದ ಮೆಚ್ಚುಗೆಯಾಗುವುದು ದೋಷವಿಲ್ಲದು ಯಾವುದೆಂದು ವಿಮೋಚಿಸಿ ತಿಳ್ಕೊಳ್ಳಿರಿ. ಅಂದರೆ ಪರಲೋಕಕ್ಕೋಸ್ಕರ ಜೀವಿಸಬೇಕಂತ ಪ್ರಯ. ಪರಲೋಕದ ನಮ್ಮ ವಾಗ್ದಾನ ಪಡೆದೇವರು ಆ ನಿತ್ಯ ಜೀವವನ್ನು ನಾವು ಪಡೆಯಬೇಕಂದ್ರೆ ಈ ಲೋಕದಲ್ಲಿ ಅನೇಕ ಕಷ್ಟಗಳನ್ನು ನಾವು ಹೋಗಬೇಕಾಗ್ತದೆ ಮಕ್ಕಳೇ. ಸಭೆ ತುಂಬ ಜನ ಇದ್ರೆ ಏನ್ರ ಪ್ರಯತ್ನ, ಕಾಣಿಕೆ ಬಿಡ್ಬೋದು, ದಶಮಗಳು ಬಿಡ್ಬೋದು, ಒಳ್ಳೊಳ್ಳೆ ವಿಕ್ರಮಿರ್ಬೋದು, ದೊಡ್ಡ ದೊಡ್ಡದಿರ್ಬೋದು ಪ್ರಯ. ಆದರೆ ದೇವರು ಯಾವತ್ತೂ ಪ್ರೇಮ ಹೇಳ್ತಾರೆ ಪ್ರಯ. ಯಾವತ್ತು ದೇವರು ದೊಡ್ಡ ದೊಡ್ಡ ವಿಕ್ರಮಿಸಲಾಗ ಹೂಗಳೊಂದಿದೆಯನ್ನು ಯಾವತ್ತು ದೇವರು ಮೆಚ್ಚಲ್ಲ ಪ್ರಯ. ದೇವರು ಮೆಚ್ಚಿದ್ದಿಲ್ಲ ದೇವ್ರ ಮಕ್ಕಳೇ. ದೇವರು ಬೇಕಾದ್ರೆ ಒಳ್ಳೆಯ ಮನಸ್ಸು ಬೇಕು, ಒಳ್ಳೆಯ ಹೃದಯವಿರೋದ್ರು ಬೇಕಾಗಿದೆ. ದೇವರ ಕೆಲಸವನ್ನು ಮಾಡೋದ ವ್ಯಕ್ತಿಗಳು ಬೇಕಾಗಿದೆ. ಈಗ ದೇವರು ದೇವ್ರ ಹತ್ರ ಅಬ್ರಹಾಮಿಗೆ ಹೇಳ್ದ ನೋಡ್ರಿ, 22ನೇ ಅಧ್ಯಾಯ 1ನೇ ವಚನ 2 ಓದಿ. 22 ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನ 22:1. ಆದಿಕಾಂಡ 22:1. ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಾಮನನ್ನು ಪರಿಶೋಧಿಸಿದನು. ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂತ. ದೇವರು ಕ್ರಿಸ್ತಪೂರ್ವದಲ್ಲಿ ಅಬ್ರಾಮನ ಬರ್ತಿದ್ದಾರೆ. ಅಬ್ರಾಮನಿಗೆ ಸುಮಾರು 100 ವರ್ಷ ಆದ್ಮೇಲೆ ಒಬ್ಬ ಮಗ ಹುಟ್ಟಿದಾನೆ. ಎಷ್ಟು ವರ್ಷ ಆದಮೇಲೆ? 100 ವರ್ಷ ಆದಮೇಲೆ. ಸಾರಡಿಗೆ 90 ವರ್ಷ. ಮತ್ತೆ ಅವನಿಗೇನಾಗಿದೆ? ಅಬ್ರಾಮನಿಗೆ 100 ವರ್ಷ. ಆಗ ದೇವರು ಮಗು ಕೊಟ್ಟಿದ್ದಾನೆ ಪ್ರಯ. ಆ ಮಗನಿಗೆ ಈಗ 12 ವರ್ಷ ಆಗಿದೆ. ಅಂದರೆ ಅಲ್ಲಿ ಅಬ್ರಾಮನಿಗೆ 112 ವರ್ಷ ಆಗಿದೆ. ಅಂಥ ಸಮಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಮಗನನ್ನ ಕರ್ಕೊಂಡು ಮಾಡು, ಮೋರೆ ಬೆಟ್ಟದಲ್ಲಿ ಬಲಿ ಕೊಡು. ಈ ಥರ ವಾಗ್ದಾನ ಸಿಗ್ತು. ನೀವು ನಮಗೆ ಕೊಡೋಕ್ಕಾಗತ್ತಂದ್ರೆ ಈಗ ಇಂಥ ವಾಗ್ದಾನ, ನಿಮ್ಮ ವಾಗ್ದಾನ ಬಲಿ ಕೊಡ್ಬೇಕಂದ್ರೆ ಯಾವ್ದಾದ್ರು ಈ ವಾಕ್ಯ ಇಟ್ಟು ಕೊಡ್ತು, ನಾವು ಕೊಡ್ತೀವಾ? ಕೊಡೋಕ್ಕಾಗೇನ್ರಿ? ಇಲ್ಲಿ ಜನಗಳಿಗೆ ಗೊತ್ತಾ, ಇವತ್ತು ಪಾಸಸ್ಗಳಾಗಿರ್ಬೋದು, ಇವತ್ತು ಕ್ರೈಸ್ತ ಸಮಾಜದಲ್ಲಿ ಒಳ್ಳೆ ವಾಕ್ಯಗಳು ಪ್ರಯ. ಎಲ್ಲೆಲ್ಲೂ ಒಳ್ಳೆ ವಾಕ್ಯಗಳಿದೆ. ಅದನ್ನು ಆಸ್ತಿ ಓ ದೇವರು ನಿಮ್ಮನ್ನು ಹೋಗುವಾಗ ಬರುವಾಗ ಕಾಪಾಡ್ತಾನೆ, ನಿಮ್ಮ ಮನೆ ಆಶೀರ್ವಾದ. ಈ ವಾಕ್ಯಗಳನ್ನ ಆರಿಸಿ ಅಂದರೆ ಕೆಲವು ದುಡ್ಡಿಗೋಸ್ಕರ, ಹಣಕ್ಕೋಸ್ಕರ ಮಾಡಿದರೆ ಆ ಒಂದು ಪ್ರಿಂಟ್ ಮಾಡಿ ಎಲ್ಲರೂ ಕೊಡ್ತಾ ಇರ್ತಾರೆ. ಇಂಥ ಒಂದು ವಾಗ್ದಾನ ಸಿಕ್ಕರೆ ಏನು ಮಾಡ್ತೀರಾ? ಈ ವಾಕ್ಯಗಳೇ ಕೇಳಲ್ಲ. ಇದು ಕಷ್ಟಕಾರದು. ಸುಲಭವಾದ ಮಾತ್ರ ಬರೆಯೋದು, ಸುಲಭವಾದ ಮಾತ್ರ. ಸಭೆಗಳು ಅಷ್ಟೇ ಸುಲಭವಾದ ಕಾರ್ಯಗಳು ಮಾತ್ರ ಮಾಡ್ತಾರೆ. ಕಾಣಿಕೆ ಕೊಡೋದು ದೊಡ್ಡ ಕೆಲಸ ಅಲ್ರಿ. ದನ ಮಕ್ಕಳು ಕೊಡೋದು ದೊಡ್ಡ ಕೆಲಸನ. ನೀನು 1 ಲಕ್ಷ ದುಡ್ಡು ಒಂದು 10,000 ಕೊಡೋದು ದೊಡ್ಡ ಕೆಲಸ ಕೊಡ್ಬೋದು. ಕಾಣಿಕೆ ಕೊಡೋದು ದೊಡ್ಡ ಕಷ್ಟನ. ಕೂತ್ಕೊಂಡು ಪ್ರೇಮ ಕೇಳೋದು ದೊಡ್ಡ ಕಷ್ಟನ. ಇದೆಲ್ಲವನ್ನು ಮಾಡೋದು. ಆದರೆ ದೇವರ ವಾಕ್ಯದ ಪ್ರಕಾರ ನಡೆಯೋದು ಬಹಳ ಕಷ್ಟ ಆಗ್ತದೆ. ನಿಜನೇ ಇಲ್ವೋ ಪ್ರೇರೆ? ಎಲ್ಲವನ್ನು ಸುಲಭವಾಗಿ ಮಾಡಬೇಕು ಪ್ರೇರೆ. ಆದರೆ ದೇವರ ವಾಕ್ಯದ ಪ್ರಕಾರ ನಡೀಬೇಕಂದ್ರೆ ಬಹಳ ಕಷ್ಟ. ನೋಡು, ಅಬ್ರಾಹ್ಮಣ ಮೊದಲೇ ಮಕ್ಕಳಿಲ್ಲ. ಆ ಮನೆಯನ್ನ ಕರ್ಕೊಂಡು ನೀವು ಮೋರೆ ಬೆಟ್ಟದಲ್ಲಿ ಬಲಿ ಕೊಡೋದಿಲ್ಲ. ಅವ್ನಿಗೆ ಎಷ್ಟು ನೋವಿರ್ಬೇಕಾದ್ರೆ. ಅಬ್ರಾಹ್ಮನ ಬಲಿ ಕೊಡಕ್ಕೆ ಇಲ್ವಾ? ಬಲಿ ಕೊಡಕ್ಕೆ. ಈಗ ನಮಗೆ ದೇವ್ರು ಕೇಳಿದ್ರೆ, ನಿನ್ನ ಮಗನನ್ನ ಬಲಿ ಕೊಡೋದಕ್ಕೆ ಕೊಡ್ತೀವಿ, ನಾವು ಕೊಡ್ತೀನನ್ರಿ? ನಿಮ್ಮ ಮಗನನ್ನು ನೋಡಪ್ಪ, ಈಗ ಇಲ್ಲಿ ಹೋಗ್ಬೇಕು, ನಿಮ್ಮ ಮಗನನ್ನ ನಾಳೆ ಕರ್ಕೊಂಡೋಗಿ ಏನು ಮಾಡೋದು, ಬಲಿ ಕೊಡೋದ ದೇವ್ರು ಮಾತಾಡ್ತಾರೆ. ನಾವು 100 ಪ್ರಶ್ನೆಗಳು ಮಾಡ್ತೀವಿ. ಅದೇ ಯಾಕೆ ದೇವ್ರ ಸೇವೆ ಏನಾದ್ರು ಮಾಡಿದ್ರೆ 100 ಆಲೋಚನೆ ಮಾಡ್ತೀವಿ. 100 ಆಲೋಚನೆ ಮಾಡ್ತೀವಿ. ಆದರೆ ಅಬ್ರಾಹ್ಮನು ಯೋಚನೆ ಮಾಡಿದ್ರೆ ದೇವರು ಹೇಳಿದ ತಕ್ಷಣ ತನ್ನ ಮಗನನ್ನ ಕರ್ಕೊಂಡಿದ್ದಾನೆ ಪ್ರೇ. ತನ್ನ ಮಗನನ್ನ ಕರ್ಕೊಂಡೋಗಿ ಏನು ಮಾಡಿದ್ದಾನೆ ಪ್ರೇ? ಬಲಿಯನ್ನು ಅರ್ಪಿಸಿಕೊಂಡಿದ್ದಾನೆ. ಬಲಿಯನ್ನು ಅರ್ಪಿಸ್ಕೊತಾನೆ. ದೇವ್ರ ಮಕ್ಕಳ ಆಲೋಚನೆ ಮಾಡಿ ಇಲ್ಲಿ ನಿನಗೆ ಪ್ರಿಯನಾಗಿರೋ ಒಬ್ಬನೇ ಮಗನ ಇಸಾಕನ್ನು ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವೋಮವಾಗಿ ಅರ್ಪಿಸೋದು. ಇಲ್ಲಿ ಈ ದೇವರು ಹೇಳಿದ ಕೆಲಸವನ್ನು ಕರೆಕ್ಟಾಗಿ ಮಾಡ್ತಿದ್ದಾನೆ ದೇವ್ರ ಮಕ್ಕಳೇ. ನಾವು ಮಾಡ್ತೀವ? ನಾವು ಬಲವಂತ ಬನ್ನಿ ಪ್ರಾರ್ಥನೆಗೆ ಬಲವಂತ ಮಾಡಕ್ಕೆ ಇಂಥ ಅಮೂಲ್ಯವಾದ ವಾಕ್ಯ ಕೇಳೋದು ಸಹ ಬಂದ್ವಿ, ನಾವು ಬದಲಾಗೋದಿಲ್ಲ ಪ್ರೇ.
ಬದಲಾಗುತ್ತೆ. ನಾವು ಏನು ಸ್ಥಾಪಿಸೋದು ಏನಿಲ್ಲ ದೇವ್ರ ಮಕ್ಕಳ ದೇವ್ರ ಮಕ್ಕಳನ್ನ ಕೈಗೊಂಡು ನಡೆರಿ. ಆದ್ರಿಂದ ದೇವ್ರ ಮಕ್ಕಳಿಗೆ ಏನಾದರೆ ನೋಡಿ, ದೇವರು ಕ್ರಿಸ್ತ ಪೂರ್ವದಲ್ಲಿ ಒಬ್ಬ ಪ್ರವಾದಿ ಇದ್ದಾರೆ. ಆ ಪ್ರವಾದಿಗೆ ಏನು ವಾಗ್ದಾನ ಮಾಡಿದ್ರೆ ನೋಡು, ಇಲ್ಲಿ ಅಬ್ರಾಹ್ಮನಿಗೆ ಏನು ವಾಗ್ದಾನ ಮಾಡಿದ್ರೆ ಮಗನ ಅರ್ಪಿಸು ಅಂತ ಹೇಳಿದ್ದಾರೆ. ಅರ್ಪಿಸಿದರೆ ಇಲ್ಲ ಅವರು ದೇವ್ರ ಮಾತು ಕೇಳಿದ್ದಾರೆ. ಅದೇ ರೀತಿ ಕ್ರಿಸ್ತ ಪೂರ್ವದಲ್ಲಿ ಒಬ್ಬ ಯಶಾಯ ಅಂತಿದ್ದಾರೆ, ದೇವ್ರ ಬಗ್ಗೆ ಸಾರ ಬಂದಿರೋನು. ಆಗ ಆ ಯಶಾಯ ದೇವರು ಏನಂತ ಹೇಳಿದ್ರೆ ಗೊತ್ತ ದೇವ್ರ ಮಕ್ಕಳೇ? ನೋಡಿ, ಯಶಾಯ 20ನೇ ಅಧ್ಯಾಯ 1ನೇ ವಚನ ಓದಿ, 1:4, 1-4, 20ನೇ ಅಧ್ಯಾಯ 1-4. ಯಶಾಯ ಬೇಗ ಓದಿ ದೇವ್ರ ಮಕ್ಕಳೇ. ಯಶಾಯ 20:1-4. ಅಶೂರ್ಯದ ರಾಜನಾದ ಸರ್ಗೋನನ್ನು ಕಳಿಸಿದ ದಳವಾಯಿಯು ಅಷ್ಟೋದಿಗೆ ಬಂದು ಅದನ್ನು ಮುತ್ತಿಡಿದ ವರ್ಷದಲ್ಲಿ ಯೆಹೋವನು ಅಮೋಚನ ಮಗನಾದ ಯೆಶಾಯನಿಗೆ 7 ಸೊಂಟದಿಂದ ಗೋಣಿತಟ್ಟನ್ನು ಬಿಚ್ಚು, ಕಾಲಿಂದ ಕೆರವನ್ನು ಕಳಚು ಎಂದು ಇತರರಿಗೆ ಸೂಚನೆಯಾಗಿ ಅಪ್ಪಣೆಕೊಟ್ಟನು. ಅವನು ಹಾಗೆ ಮಾಡಿ ಬೆತ್ತಲೆಯಾಗಿ ಕೆರವಿಲ್ಲದೆ ತಿರುಗುತ್ತಿದ್ದನು. ಆಗ ಯೆಹೋವನು ಹೀಗೆ ಹೇಳಿದನು, ನಿನ್ನ ಸೇವಕರಾದ ಯೆಶಾಯನು ಐಗುಪ್ತದ ಮತ್ತು ಕೋಶ್ಯ ನಾಶನಕ್ಕೆ ಸೂಜಿಗದ ಗುರುತಾಗಿ 3 ವರ್ಷ ಬಟ್ಟೆ ಕೆರಗಳಿಲ್ಲದೆ ನಡೆದ ಪ್ರಕಾರ. ನೋಡಿದ್ರೆ ಎಷ್ಟು ವರ್ಷ? 3 ವರ್ಷ ದಿಗಂಬರನಾಗಿ ತಿರುಗಿದ್ದಾನೆ. ಯಾರು? ಯೆಶಾಯನು ಕೆರಗಳಿಲ್ಲ, ಬಟ್ಟೆಗಳಿಲ್ಲ, ದಿಗಂಬರನಾಗಿ ತಿರುಗಿದ್ದಾನೆ. ಇವತ್ತಿನ ಸೇವಕರು ತಿರುಗ್ತಾರ ದೇವರಿಗೆ ಯಾರಿಗೋಸ್ಕರ? ಇಸ್ರಾಯೇಲ್ಗೋಸ್ಕರ. ಇಸ್ರಾಯೇಲ್ಗೋಸ್ಕರ ಅವನು ದಿಗಂಬರನಾಗಿ ತಿರುಗಿದ್ದಾನೆ ದೇವ್ರ ಮಕ್ಕಳೇ. ಯಾರು? ಯೆಶಾಯನು ದೊಡ್ಡ ಪ್ರವಾದಿ. ದೇವರು ಹೇಳಿದರೆ ನೀನು ಏನು ಮಾಡು? ನಿನ್ನ ಕೆರೆಗಳನ್ನು ಬಿಚ್ಚು ಮತ್ತು ನಿನ್ನ ಬಟ್ಟೆಗಳನ್ನ ಕಲಚಿ ಏನು ಮಾಡಿ? ಎಷ್ಟು ವರ್ಷ ಹೇಳಿದ್ರೆ ಇವಾಗ ಕೇಳ್ತದೆ ನೋಡಿ, ಕೋಶಿನ ನಾಶಕ್ಕೆ ಸೂಜಿಗಳ ಗುರುತಾಗಿ 3 ವರ್ಷ ಬಟ್ಟೆ ಕೆರಗಳಲ್ಲದೆ ನಡೆದ ಪ್ರಕಾರ ಅಶೂರ್ಯರ ಅರಸನು ಐಗುಪ್ತ ಸೆರೆಯನ್ನು ಕೋಶಿ ಕೈಗಳನ್ನು ಅವರು ದೊಡ್ಡವರಾಗಲಿ ಚಿಕ್ಕವರಾಗಲಿ ಬಟ್ಟೆ ಕೆರಗಳಲ್ಲದೆ ಬರೀ ಕೂಡಿಯವರಾಗಿ ಐಗುಪ್ತದ ಮಾನವಕ್ಕೋಸ್ಕರ ಸರಿಯಾಗಿ ನಡೆಯುವಂತೆ ಮಾಡಿದನು. ಅಂದರೆ ಇದನ್ನು ನೋಡಿ ಏನು ಮಾಡಬೇಕು? ಇಸ್ರಾಯೇಲ್ ಕಲಿಬೇಕು ದೇವ್ರ ಮಕ್ಕಳು. ನೋಡಿ, ಯೆಶಾಯನಿಗೆ ಎಷ್ಟು ವರ್ಷಗಳ ಕಾಲ ದಿಗಂಬರನಾಗಿ ತೆಗೆದಿದ್ದಾರೆ. ಯಾರಿಗೋಸ್ಕರ? ದೈವ ಜನರಿಗೋಸ್ಕರ. ದೇವರು ಹೇಳೋದಕ್ಕೋಸ್ಕರ ಈ ರೀತಿಯಾಗಿ ತಿರುಗ್ತಾ ಇದ್ದಾರೆ ದೇವ್ರ ಮಕ್ಕಳೇ. ಯಾಕಂದ್ರೆ ಆ ಜನರನ್ನ ಕಾಪಾಡಬೇಕಂತ. ಇದನ್ನು ನೋಡಿ ಐಗುಪ್ತ ದೇಶದವರು ಇಸ್ರಾಯೇಲ್ಗೆ ನಾವು ಎಷ್ಟು ಕಷ್ಟಪಟ್ಟು ಅಂತ ಅದನ್ನು ತಿಳ್ಕೋಬೇಕು ಅಂತ ಯೆಶಾಯನು ದಿಗಂಬರನಾಗಿ ತೆಗೆದಿದ್ದಾರೆ ದೇವ್ರ ಮಕ್ಕಳೇ. ಅರ್ಥ ಮಾಡ್ಕೊಂಡಿದ್ರೆ ಇದೆಲ್ಲವನ್ನ ಕಷ್ಟದ ಕಾರ್ಯಗಳನ್ನು ಬಿಟ್ಬಿಡ್ತೀವಿ ನಾವು. ಇದೆಲ್ಲ ಅರ್ಥ ಆಗಲ್ಲ ಜನರಿಗೆ. ಏನೊಂದು ಬರೀ ಒಳ್ಳೇದು 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 ಒಳ್ಳೇದು. ನೀನು ಹೋಗುವಾಗ ಬರೋ ದೇವ್ರು ಕಾಯ್ತಾನೆ, ನಿನ್ನ ಮನೇನ ಆಶೀರ್ವಾದ ಮಾಡ್ತಾನೆ, ನೀನು ಅಭಿವೃದ್ಧಿ ಆಗ್ತೀಯಾ. ಈ ವಾಗ್ದಾನಗಳು ಕೊಟ್ಟು ಎಲ್ಲೋ ಒಂದು ಬುಕ್ಕಲ್ಲಿ ಬರ್ಕೊಂಡು ಎಲ್ಲರೂ ಆರಿಸ್ಕೊಂಡು ಅವ್ರು ಬೇಕಾದ್ರು ಅವ್ರು ಬೇಕಾದ ವಾಗ್ದಾನ ಕೊಡ್ತಾರೆ. ಇದನ್ನ ನೋಡಿ ಮನುಷ್ಯ ಸಂತೋಷ ಪಡ್ತಿದ್ದಾನೆ. ನೆಕ್ಸ್ಟ್ ವರ್ಷ ಸತ್ತೋಗಿದ್ದಾನೆ ದೇವ್ರ ಮಕ್ಕಳ ವಾಗ್ದಾನ ಕಾಣ್ತಾ ಹೋಗಿ ಆ ವಾಗ್ದಾನ ನೋಡ್ಕೊಂಡು ಲಾಸ್ಟ್ ಆ ವಾಗ್ದಾನ ನೆರವೇರಕ್ಕೆ ದೇವ್ರ ಮಕ್ಕಳೇ ಸುಳ್ಳು ನಂಬಬಾರ್ದು ದೇವ್ರ ಮಕ್ಕಳೇ. ಈ ಇಡೀ ಬೈಬಲು ಮನುಷ್ಯನಾಗಿ ಬರೆಯಲ್ಪಟ್ಟಿದೆ. ಇದು ಮಹಾಗಣಿ, ಇದು ಮಹಾಗಣಿ ಪ್ರೇ. ಇದನ್ನು ಹುಡುಕಬೇಕು ನಾವು ಪ್ರೇ. ಇದನ್ನು ಮಹಾಗಣಿ ಪ್ರೇ, ಮಹಾಗಣಿ ಪ್ರೇ, ಚಿನ್ನದ ಗಣಿ ಪ್ರೇ. ಈ ಜ್ಞಾನ ಎಲ್ಲೂ ಸಿಗಲಿಲ್ಲ ಅಂದ್ರೆ ಎಲ್ಲೂ ಸಿಗಲ್ಲ ಪ್ರೇ. ಜ್ಞಾನ ಅದು ಎಲ್ಲೂ ಸಿಗಲ್ಲ. ಅದು ನೀನು ಸತ್ಯವಿಲ್ಲದ ಬಳಿಗೆ ಬಂದಾಗ ಮಹಾಜ್ಞಾನ ಸಿಗ್ತದೆ ದೇವ ಮಕ್ಕಳೇ. ಆದ್ರಿಂದ ಇಲ್ಲಿ ನೋಡುವಾಗ ದೇವರು ಏನು ಮಾಡಿದರೆ ಯೆಶಾಯನಿಗೆ ನೀನು 3 ವರ್ಷಗಳ ಕಾಲ ದಿಗಂಬರನಾಗಿ ಜೀವಿಸಬೇಕಾದ್ರೆ ಅದೇ ರೀತಿ ತಿರುಗಿದ್ದಾನೆ ದೇವ್ರ ಮಕ್ಕಳೇ. ದೇವ್ರ ಮಾತನ್ನು ಕೇಳಿದ್ರೆ ತಿರುಗಿದ್ದಾನೆ. ಅದೇ ಪ್ರಕಾರ ದೇವರು ಅಬ್ರಾಹ್ಮಣ ಹೇಳಿದರೆ ಏನಂತ? ಆದಿಕಾಂಡ 12ನೇ ನಿನ್ನ ಸ್ವದೇಶವನ್ನ ಬಂದು ಬಳಗವನ್ನು ಏನು ಮಾಡು? ನಾನು ದೇವ್ರ ಸ್ವದೇಶ ಕೊಟ್ಟು ನೋಡಿ. ದೇವರವನ್ನ ಆಶೀರ್ವಾದ ಮಾಡೋ ಮುಂಚಿತವಾಗಿ ದೇವರು ಹೇಳಿದ್ರು ಗೊತ್ತಾ? ನೀನು ಏನು ಮಾಡು? ನೀನು ಮಾಡು? ನಿನ್ನ ಸ್ವದೇಶವನ್ನ ಬಂದು ಬಳಗವನ್ನ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಮಾಡು. ದೇವ್ರ ವಾಕ್ಯ ಗಮನ ಕೇಳಿದ್ರೆ ಬಹಳ ನಿಮ್ಮ ಆತ್ಮಗಳನ್ನ ಕಾಪಾಡ್ತದೆ. ಮಕ್ಕಳು ನಿಮ್ಮ ಮಕ್ಕಳನ್ನ ಎಷ್ಟನೇ ಕ್ಲಾಸ್ ಸ್ಕೂಲ್ ಸೇರ್ತೀರಿ? ಮಕ್ಕಳನ್ನೇ ಎಷ್ಟನೇ ಕ್ಲಾಸ್ ಸ್ಕೂಲ್ ಸೇರ್ತೀವಿ ನಾವು?
ಬೇಬಿಸಿಟಿಗೆ ಎಷ್ಟು ವರ್ಷ ಆಗಿರ್ತದೆ? 3 ವರ್ಷಕ್ಕೆ ಸೇರಿಸಿ ಲೋಕ ಜ್ಞಾನ ಕಲಿಸ್ತಿರ್ತಾರೆ. ಆದರೆ ದೇವ್ರ ವಾಕ್ಯಗಳನ್ನ ಕಲಿಸೋರೆ. ಅದಕ್ಕೆ ಅವ್ರು ಲಾಸ್ಟಲ್ಲಿ ದೇವ್ರ ವಾಕ್ಯ ಕಲಿದರೆ ನಿಮಗೆ ವಿರುದ್ಧವಾಗಿ ಬರ್ತಾನೆ ಅವನು. ಈ ಲೋಕ ಜ್ಞಾನಕ್ಕೆ 3 ವರ್ಷದಿಂದ ಕಲಿಸ್ತೀವಿ. ಆದರೆ ಇದು ಗೊತ್ತಪ್ಪರೆ ದೇವರ ವಾಕ್ಯಗಳ ತಾಯಿ ಗರ್ಭದಿಂದ ಕಲಿಸೋ ಮಕ್ಕಳಾಗಿರ್ತಾರೆ. ಯೇಸು ಕ್ರಿಸ್ತನು ತಾಯಿ ಗರ್ಭದಿಂದಾಗಲೇ ವಾಕ್ಯಗಳು ಕೇಳ್ತಿರುತ್ತೆ. ಅದಕ್ಕೆ ಕೊನೆಗೊಂದು ದೇವರೇ ತಾಯಿ ತಂದೆಗೆ ನಾವು ಸಾವು ವಿದ್ಯಾರ್ಥಿ ಜೀವಿಸಿದ್ರು. ನಾವೇನು ಮಾಡಿದ್ರೆ ಚಿಕ್ಕವರು ಬಿಟ್ಬಿಡ್ತೀವ್ರೆ. ಆ ಚಿಕ್ಕ ವಯಸ್ಸಿನಲ್ಲಿ ದೇವ್ರ ಬಗ್ಗೆ ಕಲಿಲ್ಲ ಅಂದರೆ ಲಾಸ್ಟ್ಗೆ ದೊಡ್ಡ ಕುತಂತ್ರಗಾರ ಆದ ನಾನು, ಮೋಸಗಾರ ಆಗ್ತಾನೆ, ವ್ಯಭಿಚಾರ ಆಯ್ತು ನಾನು. ತಂದೆ ತಾಯಿಗಳ ಮಾನ ಕಲಿತಾನೆ ದೇವ್ರ ಮಕ್ಕಳೇ. ಅದರಿಂದ ವಾಕ್ಯಗಳನ್ನು ಗಮನಿಟ್ಟು ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗಲಿ ಕೇಳ್ರಿ. ದೇವ್ರ ಮುಂದೆ ಎಲ್ಲರೂ ಬಂದೆ ನಾವು. ಇಲ್ಲಿ ದೇವರು ಅಬ್ರಹಾಮನಿಗೆ ಹೇಳಿದಾನೆ, ನಿನ್ನ ಸ್ವದೇಶವನ್ನ ಬಂಧು ಬಳಗವನ್ನ ಬಿಟ್ಟು ನಾನು ತೋರಿಸೋ ದೇಶಕ್ಕೆ ಇಂಥ ವಾಗ್ದಾನ ಅಂತಾರೆ. ಈಗ ನಮ್ಗೆ ಏನಾದ್ರು ಹೇಳಿದ್ರೆ ಕೇಳ್ತೀವ? ಈಗ ನೋಡಿ ಮಳೆ ಬರೋದು ಕೆಲವು ಬಂದೇ ಇಲ್ಲ. ನೋಡಿ ಪ್ರೇಮ ಮನುಷ್ಯನ ಜೀವನ ಹಾಗೆ ನಿಜವಾದ ಭಕ್ತನ ಕಾಪಾಡ ಭಕ್ತಿದ್ರು ಅವರೆಲ್ಲ. ಅಬ್ರಹಾಮನ ಕೊರೆ ಅಬ್ರಹಾಮನಿಗೆ ಏನು ಗತಿ ಇಲ್ಲ ಅವನಿಗೆ ಬರೀ ಕಾರಗಳಲ್ಲಿ ದೊಡ್ಡ ಸಾಹುಕಾರ ಅವನಿದ್ದಾರೆ. ಆದರೆ ದೇವರು ಅವನಿಗೆ ದೇವದೂತನ ಮೂಲಕ ಮಾತಾಡ್ತಾ ಇದ್ದಾರೆ, ಅಬ್ರಹಾಮನೇ ಏನು ಮಾಡು, ನೀನು ಸ್ವದೇಶವನ್ನು ಬಿಟ್ಟು ಬಾ, ಬಂದು ಬಳಗವನ್ನು ಬಿಟ್ಟು ಬಾ, ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ಹೋದ್ರೆ ಆಶ್ಚರ್ಯ ಆಗ್ತೀಯ, ಹೋದ್ರೆ ಬಂದ್ರೆ ಆಶ್ಚರ್ಯ ನಿಜ. ಆಗ ಏನು ಮಾಡಿದ ಮೊದಲು ಅವನ ಆಶ್ಚರ್ಯ ನಿಜ ಎಷ್ಟು ಕಷ್ಟಪಟ್ಟಿದ್ದ ಅಬ್ರಾಮನು ನಮ್ಮೆಲ್ಲರಿಗೂ ತಂದೆ ಆಗಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾನೆ ಅಬ್ರಾಮನು. ದೇವರೇ ಎಲ್ಲವನ್ನ ಬಿಟ್ಟು ತಂದೆಯನ್ನ ತಾಯಿಯನ್ನ ಬಂಧು ಬಳಗವನ್ನ ಎಲ್ಲರನ್ನ ಬಿಟ್ಟು ಅವನು ಹೋಗ್ಬೇಕಾರೆ ಅವನು ಎಷ್ಟು ದುಃಖ ಪಟ್ಟಿರ್ಬೇಕು. ನಿಮಗೆ ಗೊತ್ತಾಗಲ್ಲ, ನೀವೆಲ್ಲ ಇಲ್ಲೇ ಇದ್ದೀರಿ. ದೇವ್ರ ಮಕ್ಕಳೇ, ಒಂದು ಎಲ್ಲರನ್ನ ಬಿಟ್ಟು ಒಂದು ಸೇವೆ ಮಾಡ್ಬೇಕಾದ್ರೆ ಎಷ್ಟು ಕಷ್ಟಗಳಿರ್ತದೆ. ಅದು ನಿಜವಾದ ಸೇವಕರಿಗೆ ವಸ್ತು. ಇಲ್ಲಿ ಅಬ್ರಹಾಮನ ಅದೇ ಥರ ಅಂದರೆ ಒಂದು ಅನೇಕ ಕಷ್ಟಗಳು ಪಟ್ಟಿದ್ದಾರೆ, ಅನೇಕ ಕಷ್ಟಗಳು, ವೇದನೆಗಳು ಎಲ್ಲರೂ ಅವನು ಪಾಸಾಗಿದ್ದಾರೆ, ಎಲ್ಲರೂ ಅವನು ಪಾಸಾಗಿದ್ದಾರೆ. ಅದಕ್ಕೆ ದೇವರೇ ಅವನು ನೀತಿವಂತನು, ನನ್ನ ಸ್ನೇಹಿತನ ದೇವರು ಕರೆದಿದ್ದಾನೆ. ಸುಮ್ಮನೆ ಸ್ನೇಹಿತನ ಕೈ ಕರೆದಲ್ರಿ, ನನ್ನ ಪ್ರಾಣ ಸ್ನೇಹಿತ ಅಂತ ಸುಮ್ಮನೆ ಕೈ ಕರೆದ. ಏನಾದರೆ ಉಪಕಾರ ಮಾಡುವ ನನ್ನ ಪ್ರಾಣ ಸ್ನೇಹಿತ ಅಂತ ಹೇಳ್ತಾರೆ. ಇಲ್ಲಿ ಅಬ್ರಹಾಮನು ದೇವರ ಕರೆದ ತಕ್ಷಣ ಹೋಗಿದ್ದಾರೆ, ಅದಕ್ಕಾಗಿ ದೇವರು ಅವನ ನೀತಿವಂತನಂತ ಹೇಳಿದ್ದಾರೆ. ಅಷ್ಟು ಮಾತ್ರ ಇಲ್ಲಿ ಹೊಸಾಯ ಅಂತ ಒಬ್ಬ ಪ್ರವಾದಿನಪ್ರೆ. ಹೊಸಾಯ ಏನೇನು ಹೇಳಿರ್ಬೋದಪ್ರೆ, ಒಬ್ಬ ಅವನ ಸೇವಕ, ಒಬ್ಬ ಪರಿಶುದ್ಧವಾದ ಸೇವಕ ಸೇವೆ ಮಾಡ್ತಾನೆ. ಅವ್ನಿಗೆ ಏನಂತ ಹೇಳಿರ್ಬೋದು ದೇವರು, ಏನು ವಾಗ್ದಾನ ಮಾಡಿದ್ರು ಅಂತ, ಏನು ಮಾಡಬಂತ ನೋಡಿ. ಹೊಸಾಯ ಪುಸ್ತಕ 1ನೇ 2ನೇ ವಚನ ಓದಿ. ಹೊಸಾಯ ಪುಸ್ತಕ ಅಲ್ಲಿ 1ನೇ 2ನೇ ವಚನ ಪೇಜ್ ಹೇಳ್ಬಿಡಮ್ಮ. ಹೊಸಾಯ ಅಲ್ಲಿ 1ನೇ 2ನೇ ವಚನ. ಯೆಹೋವನು ಹೋಶೇಯನ ಸಂಗಡ ಮೊದಲು ಮಾತಾಡಿದಾಗ ಆತನು ಅವನಿಗೆ, ನೀನು ಹೋಗಿ ವ್ಯಭಿಚಾರಿಣಿಯನ್ನು ಮದುವೆ ಮಾಡಿಕೊಂಡು ವ್ಯಭಿಚಾರದಿಂದಾಗುವ ಮಕ್ಕಳನ್ನು ಸೇರಿಸಿಕೋ. ದೇಶವು ನನ್ನನ್ನು ಬಿಟ್ಟು ಅಧಿಕ ವ್ಯಭಿಚಾರವನ್ನು ನಡೆಸುತ್ತದೆಂಬುದಕ್ಕೆ ಇದು ದೃಷ್ಟಾಂತವಾಗಿರಲಿ ಎಂದು ಹೇಳಿದನು. ಹೊಸಾಯ ಒಬ್ಬ ಸೇವಕ ಇದ್ದಾನೆ. ಆ ಸೇವಕರಿಗೆ ದೇವರಿಂದ ಇರ್ಬೇಕಂದ್ರೆ ಹೊಸಾಯ ಸಂಗಡ ಮೊದಲು ಮಾತಾಡಿದಾಗ ಆತನು ಅವನಿಗೆ, ನೀನು ಹೋಗಿ ವ್ಯಭಿಚಾರವನ್ನು ಮದುವೆ ಮಾಡಿಕೊಂಡು, ವ್ಯಭಿಚಾರಿ ಮದುವೆ ಮಾಡ್ಕೊಂಡು ಹೇಳ್ತಾರೆ. ಇವತ್ತಿರೋ ಸೇವಕರು ಮದುವೆಯಾಗಿಲ್ಲ ಸೇವೆ ಮಾಡ್ತಾರೆ, ಹೋಗಿ ವ್ಯಭಿಚಾರ ಮದುವೆ ಮಾಡ್ಕೊಂಡು ಮಾಡ್ತಾರೆ ಆಗ್ತಾರ ನೋಡಿ. ಈ ಒಂದು ಸೇವೆ ಮಾಡೋದು ಹೇಳಿದ್ರೆ ದೇವರು, ನೀನು ಹೋಗಿ ವ್ಯಭಿಚಾರ ಮದುವೆ ಮಾಡ್ಕೋ. ನಾ ಮದುವೆ ಮಾಡ್ಕೊಂಡೆ ಇಲ್ವೋ, ವ್ಯಭಿಚಾರಿನ ಮದುವೆ ಮಾಡ್ಕೊಂಡಿದ್ದಾನೆ. ಯಾಕಂದರೆ ಇದ್ರ ಮೂಲಕ ಇಡೀ ಲೋಕದಿಂದ ವ್ಯಭಿಚಾರ ಮಾಡ್ತಾರೆ ಅಂತ ಗೊತ್ತಾಗಲಿ, ಇಸ್ರಾಯೇಲಿಗೆ ಗೊತ್ತಾಗಲಿ. ನೋಡೋದು ಇವಾಗ ಮಾತನಾಡಿ, ಯೆಹೋವನು ಹೋಶೇಯನ ಸಂಗಡ ಮೊದಲು ಮಾತನಾಡಿದಾಗ ಆತನು, ನೀನು ಹೋಗಿ ವ್ಯಭಿಚಾರಿಯನ್ನು ಮದುವೆ ಮಾಡಿಕೊಂಡು ವ್ಯಭಿಚಾರದಿಂದ ಹೋಗುವ ಮಕ್ಕಳನ್ನು ಸೇರಿಸಿಕೋ. ದೇಶವು ನನ್ನನ್ನು ಬಿಟ್ಟು ಅಧಿಕ ವ್ಯಭಿಚಾರವನ್ನು ನಡೆಸಿದ್ದಕ್ಕೆ ದೃಷ್ಟಾಂತವಾಗಿ ಹೇಳಿದನು. ಅದರಂತೆ ಹೋಶೇಯನು ಹೋಗಿ ದಿಬ್ಲಾಯಿಮನ ಮಗಳಾದ ಗೋಮೆರಳನ್ನು ಮದುವೆಯಾದನು. ಅವಳು ಗರ್ಭಿಣಿಯಾಗಿ ಅವನಿಗೆ ಗಂಡು ಮಗನು ಎತ್ತಾಗ ಯೆಹೋವನು ಅವನನ್ನು ಕುರಿತು, ಈ ಮಗುವಿಗೆ ಇಸ್ರೇಲ್ ಎಂದು ಹೆಸರಿಡುವುದು. ಇಸ್ರೇಲಿನಲ್ಲಿ ಸುರಿಸಿದ ರಕ್ತಕ್ಕೆ ಪ್ರತಿಯಾಗಿ ಸ್ವಲ್ಪ ಕಾಲದಲ್ಲಿ ನಾನು ದೇವರು ಮಾತಾಡ್ತಾ ಬರ್ತಾನೆ. ಅಂದರೆ ನಾನು ಯಾಕೆ ಕೇಳ್ಬೇಕಂದ್ರೆ, ಇಲ್ಲಿ ದೇವರು ಹೇಳಿದ ಮಾತನ್ನು ಕೇಳಬೇಕ್ರೆ. ದೇವ್ರ ಮಕ್ಕಳ ದೇವರು ಇಲ್ಲಿ ಹೊಸ ಹೇಳಿದ್ದಾರೆ,
ವ್ಯಭಿಚಾರ ಯಾರು ನೋಡಿ, ಇದೆಲ್ಲ ಕಷ್ಟ ಕಾರ್ಯಗಳಿಗೆಲ್ಲ ಅಲ್ಲೇ ತಂದೆ ತಾಯಿಗಳನ್ನ ಬಿಟ್ಟು ಬರೋದು, 3 ವರ್ಷ ಆ ದಿಗಂಬರನಾಗಿ ಬಲಿಕೊಳ್ಳೋದು, ಬಟ್ಟಿಲ್ಲದವನಾಗಿ ಒಳ್ಳೆಯವನಾಗಿ. ದೇವರು ಅಂದರೆ ಜನರಿಗೋಸ್ಕರ ಕಷ್ಟಪಡ್ಬೇಕಾದ್ರೆ ಯಾಕಂದ್ರೆ ದೇವ್ರ ಮಕ್ಕಳೇ, ಇವತ್ತು ಸೇವಕರುಗಳು ನೋಡಿ ವಿಶ್ವಾಸಿಗಳಿಗೋಸ್ಕರ ಕಷ್ಟಪಡ್ತಾರ, ವಿಶ್ವಾಸಿಗಳಿಗೆ ಬಾಚಿತಾರೆ, ಬಾಚಿ ಹರ್ಕೊಂಡು ಇಟ್ಕೊಂಡಿದ್ದಾರೆ. ಆದರೆ ಅವ್ರಿಗೆ ಬೇಕಾದಂಥ ಆತ್ಮಗಳ ಬಗ್ಗೆ ಆತ್ಮನ ಕುರಿತು ಅವರು ಚಿಂತಿಸುತ್ತಿಲ್ಲ, ಅವ್ರಿಗೆ ಸರಿಯಾದ ರೀತಿ ವಾತಾವರಣ ಕೊಡ್ತಿಲ್ಲ. ದೇವ್ರ ಮಕ್ಕಳೇ ನಾನು ಹೇಳ್ತಾ ಇಲ್ಲ, ನೀನು ಕುಡ್ಕೊಂಡು ವಿಚಾರ ಮಾಡಿಕೊಂಡು ನೀನೇನೋ ಮಾಡ್ಕೊಂಡು ದೇವರ ಆರಾಧನೆ ಮಾಡಿದ್ರೆ ಖಂಡಿತ ನಿಮಗೆ ಪರವಾಗಿಲ್ಲ. ನೀನು ಮೋಸ ಮಾಡ್ಕೊಂಡು ದೇವರನ್ನ ಆರಾಧನೆ ಮಾಡಿದ್ರೆ ಒಂದು ವೇಳೆ ನನಗೊಂದಾಗಲೇ ಹೋಗಿ ಇಲ್ಲಿ ಯಾರು ಗೊತ್ತಾಗ ದೇವ್ರಿಗೆ ಗೊತ್ತು. ಆದರೆ ಖಂಡಿತವಾಗಿ ನೀನು ಸಂಪೂರ್ಣವಾಗಿ ಬದಲಾಗಲೇ ಬಂದು ದೇವರನ್ನ ಆರಾಧನೆ ಮಾಡೋದಕ್ಕೆ ಇಷ್ಟಪಡ್ತಾರೆ. ನಿನ್ನ ಮರಣ ಏನಾಗ್ತದೆ ಭಯಂಕರವಾಗಿರ್ತದೆ, ನಿನ್ನ ಮರಣ ಭಯಂಕರವಾಗಿರ್ತದೆ. ಆದ್ದರಿಂದ ದೇವ್ರ ಮಕ್ಕಳೇ, ಈ ಹೊಷಾನಿಗೆ ಮಾತು ನೋಡ್ರಿ, ಅವನು ಅದೇ ರೀತಿ ಮಾಡಿದ್ದಾನೆ ದೇವರು. ಅದೇ ಪ್ರಕಾರ ನೋಡಿ, ರೋಮಾಪುರದವರ ಪತ್ರಿಕೆ 5ನೇ ಅಧ್ಯಾಯ ದಯವಿಟ್ಟು ಓದಿ ಬೇಗ. 5ನೇ 6ನೇ ವಚನ, ರೋಮ 5ನೇ ಅಧ್ಯಾಯ 6ನೇ ವಚನವನ್ನು ಓದಿಕೊಳ್ಳ. ನಾವು ಆಸಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಗೋಸ್ಕರ ಪ್ರಾಣ ಕೊಟ್ಟನು. ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡ್ಯಾನು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಡುವುದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ನೋಡಿ, ನೀತಿವಂತರಿಗೋಸ್ಕರ ಪ್ರಾಣ ಕೊಡ್ಬೋದು. ಕೆಲವರು ಪ್ರೈವೇಟ್ತಾರೆ ನೋಡಿ, ನಾವಿಬ್ಬರು ಒಂದಾಗಬೇಕಾದ್ರೆ ಸತ್ತೋಗ್ಬಿಡ್ತಾರೆ. ಕೆಲವರು ಇವರು ಕುರಿತವರು ಸತ್ತೋದ್ರು, ಎಷ್ಟೋ ಜನ ಏನು ಮಾಡೋದು, ಸತ್ತೋರು ವಿಶ್ವಾಸ ಸತ್ತೋಗ್ಬಿಟ್ರು. ಇವರು ಯಾರು ಡಾಕ್ಟರ್ ರಾಜ್ಕುಮಾರ್ ಸತ್ತೋಗ್ಬಿಟ್ರು, ಎಷ್ಟೋ ಜನ ಸತ್ತೋಗ್ಬಿಟ್ರು ಅವ್ರಿಗೋಸ್ಕರ. ಆದರೆ ಯಾಕಂದರೆ ಅವ್ರು ಒಳ್ಳೆ ಕಾರ್ಯ ಮಾಡಿದ್ರೆ ಅವ್ರು ಸತ್ತೋಗ್ಬಿಟ್ರು. ಆದರೆ ಪಾಪಗಳಿಗೋಸ್ಕರ ಕೆಟ್ಟ ಕೆಲಸ ಮಾಡೋದು ಯಾರು ಸಾಯ್ತಾರೆ? ಈ ಇಸ್ಕೂರಿ ಸುಮ್ಮನೆ ಇಟ್ಕೊಂಡ ಯಾರು ಸಾಯ್ತಾರ? ಗಾಂಧೀಜಿನ ಸಾಯಿಸಿದ್ರು ಯಾರು? ಗಾಂಧೀಜಿನ ಮಹಾತ್ಮ ಗಾಂಧಿನ ಸಾಯಿಸಿದ ಯಾರು? ನಾಥರು. ಅವಗೋಸ್ಕರ ಯಾರು ಯಾವ ಹೆಸರು ಕಳಿತಾರನ್ರಿ? ಅವ್ರ ಹೆಸರು ಕಳಿದ್ರೆ ಮಕ್ಕಳು ಬರ್ತಾರ? ನೋಡಿ, ಕ್ರಿಶ್ಚಿಯನ್ ಇಸ್ಕೊಂಡು ಒಳ್ಳೆ ಉತ್ತಮ ಪೇತ್ರ, ಪೀಟರು, ಪೌಲ, ಪಾಲು, ಇದೆಲ್ಲ ಒಳ್ಳೆ ಹೆಸರುಗಳಿರ್ತಾರೆ. ಯಾರೇ ಇಸ್ಕೂರಿ ಯೂದ ಅಂತ ಏನಾದ್ರು ಹೆಸರುಗಳಿರ್ತಾರೆ. ಇವು ಶಿವ, ಮೋಸೆ ಎಲ್ಲ ಒಳ್ಳೊಳ್ಳೆ ಹೆಸರನ್ನ ಸರಸ ಮಾಡಿರ್ತಾರೆ. ಆದರೆ ಆ ಹೆಸರು ಪ್ರಕಾರ ಇವ್ರು ನಡ್ಕೊಳಕ್ಕಿಲ್ಲ. ಆದರೆ ಇಲ್ಲಿ ನೋಡಿದ್ದೇವ್ರ ಮಕ್ಕಳೇ, ಪಾಪಿಗಳಿಗೋಸ್ಕರ ತನ್ನ ಪ್ರಾಣ ಬಿಡುವುದನ್ನು ನೇಮಿಸಿಕೊಳ್ತಾರೆ. ನಾವೆಲ್ಲರೂ ಪಾಪದಲ್ಲಿದ್ದಪ್ರೆ, ಎಲ್ಲ ವ್ಯಭಿಚಾರದಲ್ಲಿ ಎಲ್ಲರೂ ಕಟ್ಟಲಿದ್ದಪ್ರೆ. ಆದರೆ ದೇವರು ತನ್ನ ಮಗನನ್ನೇ ತನ್ನ ಪ್ರಾಣ ಕೊಡಿದ್ದಾರೆ. ದೇವ್ರ ಮಕ್ಕಳೇ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂಥ ಉದ್ದೇಶ ಗೊತ್ತಪ್ರೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂಥ ಪ್ರಾಮುಖ್ಯವಾದ ಉದ್ದೇಶ. ಇವತ್ತು ಕ್ರೈಸ್ತರು ಯೇಸು ಅಂತ ಎಲ್ಲ ಕಡೆ ಬಾವಣೆ ಮಾಡ್ತಾರೆ. ಯೇಸು ಹುಟ್ಟಿದ್ರೆ ಯಾವ ಒಂದು ಯೇಸು ಕ್ರಿಸ್ತನಿಗೆ ಯೇಸು ಕ್ರಿಸ್ತನ ಹುಟ್ಟಿದ ದಿನಾಂಕ ನೋಡಿ 25 ಮಕ್ಕಳೇ. ಯೇಸು ಕ್ರಿಸ್ತನ ಹುಟ್ಟಿರುವುದು ಈ ಜಗತ್ತು ಉಂಟಾಗ ಮುಂಚಿತವಾಗಿ, ಈ ಸೂರ್ಯ ಚಂದ್ರ ಉಂಟಾಗ ಮುಂಚಿತವಾಗಿ ಯೇಸು ಕ್ರಿಸ್ತರು ಹುಟ್ಟಿದ್ದಾರೆ. ಮನೇಲಿ ಹೋಗ್ಬೇಕು, ಓದಿ. ಜ್ಞಾನ 8:22 31 ವರ್ಷದಿಂದ ಓದಿ. ಯೇಸು ಕ್ರಿಸ್ತನ ಹುಟ್ಟಿರೋದ್ರಲ್ಲಿ ಯೇಸು ಕ್ರಿಸ್ತನ ಡೇಟ್ ತಿಳಿಸ್ತಾರೆ ಅವ್ರ ಮಕ್ಕಳೇ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿರೋ 3 ಕಾರಣ. ಯೇಸು ಕ್ರಿಸ್ತನು ಇಲ್ಲಿ ಬಂದಿರೋ ಕಾರಣಗಳಿದೆ. ಮೊದಲಾಗಿ ನೋಡ್ರಿ, ಯೋಹಾನ 1:18 ವಚನ ಓದಿ. ಯೋಹಾನ 1:18 ವಚನ. ದೇವರನ್ನು ಯಾವ ಏಕಪುತ್ರನು ನೋಡ್ರೆ, ದೇವರನ್ನ ಎಂದು ಯಾರು ನೋಡಿಲ್ಲ. ಯಾರು ಹೇಳ್ತಾರೆ? ಯೇಸು ಕ್ರಿಸ್ತರು ಹೇಳುವಂತ ಮಾತು. ದೇವರನ್ನ ಎಂದು ಯಾರು ಆಳವಡಿಗಳ ಭಕ್ತರು ನೋಡಿಲ್ಲ, ವಾಸ್ತವ ಭಕ್ತರು ಯಾವ ಮಾನವರು ದೇವರು ನೋಡಿಲ್ಲಪ್ರೆ. ನಾನು ಹೇಳ್ತಾರೆ ದೇವ್ರ ಮಕ್ಕಳೇ, ಬೈಬಲ್ ಹೇಳ್ತಾರೆ, ದೇವರು ಹೋಗ್ತಾರೆ. ಇನ್ನೊಂದ್ಸರಿ ಒಂದು ಮಗಳೇನ ದೇವರನ್ನು
ಯಾರು ಎಂದು ಕಂಡಿಲ್ಲ. ಯಾವನು ಏಕಪುತ್ರನು ಸದಾ ದೇವರಾಗಿದ್ದು ತಂದೆ ಎದುರಿದಾನೋ ಆತನೇ ತಿಳಿದನು. ಯಾರು ದೇವರ ಕಂಡಿರುವಂತೆ ಪ್ರೇರೆ, ಯಾವ ಹಳೆ ಒಬ್ಬರ ಭಕ್ತರಾಗಿರ್ಬೋದು, ಹೊಸ ಒಬ್ಬರ ಭಕ್ತರಾಗಿ ಈಗಿರುವಂಥ ಭಕ್ತರು ಯಾರು ದೇವರು ನೋಡಿಲ್ಲ. ಆದ್ರೆ ಏನ್ ಮಾಡ್ತಾರೆ, ಸಮಾಜಕ್ಕೆ ಮೋಸ ಮಾಡ್ತಾರೆ ಪ್ರೇರೆ. ನಾನು ದೇವ್ರು ನೋಡಿದೆ, ದೇವ್ರು ನನಗೆ ಬೆಳಕು ಕೊಟ್ಟರು, ಬೆಳಕು ದೇವ್ರು ನನ್ನ ಮಾತಾಡ್ಕೊಟ್ರು, ನನಗೆ ರಾತ್ರಿ ನನ್ನ ಮಲಗಿದ್ದು ನಾನು ದೇವ್ರ ಮಾತಾಡ್ಕೊಟ್ರು, ಹಾಗೆ ಮಾತಾಡ್ಕೊಟ್ರು ಹೇಳಿ 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 ಎಲ್ಲ ಜನರನ್ನ ಹಾಳು ಮಾಡ್ತಾರೆ ದೇವ್ರ ಮಕ್ಕಳೇ. ಇದನ್ನ ಶಿಶುವಾದಿಗಳು ಕೇಳ್ಕೊಂಡು ಹೋಗ್ತಾರೆ. ಇಲ್ಲಿ ಯೇಸು ಕ್ರಿಸ್ತನ ಯಾರು ದೇವರು ನೋಡಿಲ್ಲ. ಆ ದೇವರ ಬಗ್ಗೆ ತಿಳಿದಕ್ಕೋಸ್ಕರ ಯೇಸು ಕ್ರಿಸ್ತ ಬಂದಿದ್ದಾನೆ ಪ್ರೇರೆ. ಅದನ್ನೇ ಹೇಳ್ತಾರೆ, ತನ್ನ ತಂದೆ ಎದೆಲಿದ ಆ ವ್ಯಕ್ತಿ ಯೇಸು ಕ್ರಿಸ್ತನ ದೇವರ ಬಗ್ಗೆ ತಿಳಿಸಬೇಕಾದ್ರೆ ಈ ಲೋಕಕ್ಕೆ ಮೋಕ್ಷ ಪುರುಷನಾದ ಯೇಸು ಕ್ರಿಸ್ತನ ಬಂದಿದ್ದಾನೆ ಪ್ರೇರೆ. ಆ ದೇವರು ಯಾರು, ಸೃಷ್ಟಿಕರ್ತನೆ ಯಾರು, ಈ ಜಗತ್ತನ್ನ ಉಂಟು ಮಾಡಿದ್ರೆ ಯಾರು, ಈ ಭೂಮಿ ಆಕಾಶ ಸೃಷ್ಟಿ ಮಾಡೋ ದೇವರು ಯಾರು ಅಂತ ಆ ತಂದೆಯನ್ನ ಪ್ರಕಟ ಮಾಡಲಿಕ್ಕೆ ಯೇಸು ಕ್ರಿಸ್ತನ ಬಂದಿದ್ದಾನೆ ದೇವ್ರ ಮಕ್ಕಳೇ. ಪ್ರಥಮವಾಗಿ ನಮಗೆ ಗೊತ್ತಿದ್ದ ದೇವ್ರ ಮಕ್ಕಳೇ, ದೇವರು ಯಾರು ಬಂದು ಅಳವಡಿಕೆ ಕಾಲದಲ್ಲಿ ಅವ್ರು ಗೊತ್ತಿದ್ದು ಯೋಗವನ್ನು ದೇವರನ್ನ ಬಂದು, ಆದರೆ ಹೊಸ ಒಡಂಬಡಿಕೆ ಕಾಲಕ್ಕೆ ಬಂದಾಗ ಯಾರಿಗೂ ದೇವರನ್ನು ಬಂದಿರ್ತಾರೆ. ಆ ದೇವರು ಎಲ್ಲ ದೇವರು ಆದರೆ ನಿಜವಾದ ದೇವರನ್ನು ಯಾರು ಗೊತ್ತ, ಆ ದೇವರ ಬಗ್ಗೆ ತಿಳಿಸೋಕ್ಕೋಸ್ಕರ ಯೇಸು ಕ್ರಿಸ್ತನು ಬಂದಿದ್ದು ದೇವ್ರ ಮಕ್ಕಳೇ. ಆ ದೇವರ ಮಗನೇ ನಾನು, ಆ ದೇವರ ಬಗ್ಗೆ ತಿಳಿಸ್ಲಿಕ್ಕೆ ಈ ಲೋಕಕ್ಕೆ ಬಂದೆ. ಅದನ್ನ ಯಹೂದಿಗಳು ಇಸ್ರಾಯೇಲರು ನಂಬಿಲ್ಲ. ನಾನು ದೇವ್ರ ಮಗ ಅಂತನಲ್ಲ, ಸೈತಾನ ಹೇಳ್ತಾರೆ ನೀನು ದೇವರ ಮಗನಾಗಿದೆ ಬಿಡೋದೇ ಅಂದ್ರೆ, ದೇವ್ರ ಮಗನಾಗಿದ್ರೆ ಈ ಒಂದು ಕಲ್ಲನ್ನು ರೊಟ್ಟಿ ಮಾಡೋದೇ ಅಂದ್ರೆ ಸೈತಾನ ಗೊತ್ತು ದೇವ್ರ ಮಗ ಅಂತ. ಆದರೆ ಈ ಲೋಕದಿಂದ ಈ ಬೈಬಲ್ ನಮ್ಮ ಭಾಷೆ ಬರೆದ್ರೆ, ಸರಿಯಾಗಿ ಸ್ಟಡಿ ಮಾಡಿದ್ರೆ, ಓದಿದ್ರೆ ತಪ್ಪು ವಾಕ್ಯನ ಕೇಳಿ ಜನಗಳಿಗೆಲ್ಲ ಹಾಳು ಮಾಡ್ತಾರೆ ದೇವ್ರ ಮಕ್ಕಳೇ. ಸೈತಾನ ಯಾವ ರೀತಿ ಮಾಡಿದ್ರೆ ನೋಡಿ ದೇವ್ರ ಮಕ್ಕಳೇ. ಮತ್ತೆ ಯೇಸು ಕ್ರಿಸ್ತನು ಬಂದಿದ್ದು ದೇವರನ್ನ ಪ್ರಚಾರ ಮಾಡಲಿಕ್ಕೋಸ್ಕರ, ದೇವರ ಬಗ್ಗೆ ತಿಳಿಸೋಕ್ಕೋಸ್ಕರ, ದೇವರ ಪ್ರೀತಿಯನ್ನ ನಾವೆಲ್ಲರಿಗೂ ಸಾರಕ್ಕೋಸ್ಕರ ಯೇಸು ಕ್ರಿಸ್ತನು ಬಂದು ಹೊರತು ಇನ್ಯಾವ ಉದ್ದೇಶಗಳು. 1 ತಿಮೋಥಿ 1ನೇ ಅಧ್ಯಾಯದಲ್ಲಿ ನೋಡಿ 15ನೇ ವಚನದಲ್ಲಿ ಎರಡನೇ ಕಾರಣ ಯೇಸು ಕ್ರಿಸ್ತನು ಬಂದಿದ್ದು. 1 ತಿಮೋಥಿ 1ನೇ ಅಧ್ಯಾಯ 15ನೇ ವಚನ ನೋಡ್ರಿ. 1 ತಿಮೋಥಿ 1ನೇ ಅಧ್ಯಾಯ 15ನೇ ವಚನ ಇಲ್ವಾ? ಕ್ರಿಸ್ತ ಯೇಸು ಪಾಪಿಗಳನ್ನ ರಕ್ಷಿಸೋಕ್ಕೋಸ್ಕರ ಈ ಲೋಕಕ್ಕೆ ಬಂದ ಯೇಸು ಕ್ರಿಸ್ತನ ಬಂದಿದ್ದಾರೆ. ಕುಡೀರಿ, ತಿನ್ರಿ, ನಾಟಕ ಮಾಡ್ರಿ, ನನ್ನ ಹೆಸರು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ರಿ, ಕಚ್ಚಡ ಕೆಲಸಗಳು ಮಾಡಿದ್ರೆ ಯೇಸು ಕ್ರಿಸ್ತ ಬಂದಿದ್ದಾರೆ. ಯೇಸು ಕ್ರಿಸ್ತನು ಬಂದಿದ್ದಾರೆ ಪಾಪಿಗಳನ್ನ ರಕ್ಷಿಸೋಕ್ಕೋಸ್ಕರ. ಅದು ಇವರು ಇವತ್ತು ಏನು ಮಾಡಿದ್ರೆ ಸಮಾಜಕ್ಕೆ ಏನು ಕೊಡ್ತಾರೆ, ಕ್ರಿಸ್ಮಸ್ ಅಂತ ಹೇಳ್ಕೊಂಡು ಬೈಬಲ್ ಇದರಿಂದ ಕಾರ್ಯಗಳನ್ನು ಮಾಡ್ತಾರೆ. ಬೈಬಲ್ ಎಲ್ಲ ಇಡೀ ಕ್ರಿಸ್ಮಸ್ ನೀವು ಒಬ್ಬ ವ್ಯಕ್ತಿನ ಪ್ರಚಾರ ಮಾಡ್ತಾರೆ. ಎಲ್ಲಕ್ಕಿಂತ ಹೈಲೈಟ್ ಮಾಡ್ತಾರೆ ಯಾರು? ಇಲ್ಲೆಲ್ಲ ಒಂದು ವಾಕ್ಯದಲ್ಲಿ ಬರ್ತಾರೆ ಕ್ರಿಸ್ಮಸ್ ಅಂತ. ಇವನು ಎಲ್ಲಿ ಬಂದ? ಇವನು ಎಲ್ಲಿಂದ ಬಂದ? ಯಾವುದೋ ದೇಶದಲ್ಲಿ ಚಿಕ್ಕ ಮಕ್ಕಳನ್ನ ಅಟ್ರಾಕ್ಷನ್ ಮಾಡೋಕ್ಕೆ ಯಾರೋ ವೇಷವನ್ನು ಹಾಕೊಂಡ್ರೆ ಸಾಕು ಪ್ರಾರ್ಥಿಸಿದಂತ ಅದನ್ನೇ ಕಂಟಿನ್ಯೂ ಮಾಡಿಬಿಟ್ರೆ. ಬೈಬಲ್ ಇಲ್ಲದಂಥ ಕಾರ್ಯಗಳನ್ನು ಮಾಡಿರೋದು ಯೇಸು ಕ್ರಿಸ್ತನ ಪ್ರಚಾರ ಮಾಡ್ತಾರೆ. ಎಲ್ಲ ಸಭೆಗಳು ನೋಡಿದ್ರೆ, ಎಲ್ಲ ರೋಡ್ ನೋಡಿ ಕ್ರಿಸ್ಮಸ್ ತಾತ ಹಾಕೊಂಡು ಎಲ್ಲ ಕಡೆ ಡ್ಯಾನ್ಸ್ ಮಾಡ್ತಾರೆ. ದೇವರು ಇಷ್ಟನ್ನು ಹೊಂದ್ಕೊಳ್ತಾನೆ. ಯೇಸು ಕ್ರಿಸ್ತನ ತ್ಯಾಗವನ್ನು, ದೇವ್ರ ಪ್ರೀತಿನ ಸಾರ್ತಾರೆ ಸಭೆಗಳಲ್ಲಿ. ಆಮೇಲೆ ಇನ್ನೊಂದು ಬಂದಿದ್ರೆ ಆ ಕ್ರಿಸ್ಮಸ್ ಟ್ರೀ ಎಲ್ಲರ ಬೈಬಲಿ ಕ್ರಿಸ್ಮಸ್ ಟ್ರೀ ಬಗ್ಗೆ ಬರ್ತದ ನೋಡ್ರಿ. ಎಷ್ಟು ತಪ್ಪು ಮಾಡ್ತಾರೆ. ಎಂತೆಂಥ ದೊಡ್ಡ ದೊಡ್ಡ ಜ್ಞಾನಿಗಳು ಇರ್ತಾರೆ, ಕೋಪಗಳು, ಅಧಿಕಾರಿಗಳು, ಎಂತೆಂಥ ದೊಡ್ಡ ದೊಡ್ಡವರು ಬೈಬಲ್ನ ಓದಿ ಅಂತಾರೆ. ಎಂತೆಂಥ ತಪ್ಪುಗಳು ಮಾಡ್ತಾ ಇರ್ತಾರೆ. ಇದೆಲ್ಲ ಸರಿಪಡಿಸೋರು ಯಾರು? ಯೇಸು ಕ್ರಿಸ್ತನು ಎಲ್ಲಿ ಹುಟ್ಟಿದಾನೆ ಗೊತ್ತಿಲ್ಲ ಕೆಲವ್ರಿಗೆ. ಯೇಸು ಸ್ವಾಮಿ ಎಲ್ಲಿ ಹುಟ್ಟಿದಾನೆ ಅಂದರೆ ಗೊತ್ತಿಲ್ಲ. ಗೋಧಿ ಹುಡ್ತಾ ಎಲ್ಲರೂ ಹುಟ್ಟಿದಪ್ರೆ. ಇದನ್ನು ಸರಿಪಡಿಸೋರು ಯಾರು ಇರ್ತಾರೆ? ಈಗ ನಿಮ್ಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಸರಿಯಾಗಿ ಹೇಳಬೇಕು. ಆದರೆ ಅಮಾಯಕರಿಗೆ, ನಿಮ್ಮಂಥ ಅಮಾಯಕರಿಗೆ ಹೇಳಿ ಎಲ್ಲರೂ ಹೇಳ್ತಾರೆ ಗೋಧಿ ಹುಡ್ತಾ ನಿಜವಾಗ್ಲೂ ಗೋಧಿ ಹುಟ್ಟಿದೇನ್ರಿ ನೋಡಿ. ಆ ದುಃಖ ಕಲಿಸುವಂಥ 2ನೇ 6ನೇ ವಚನ ನೋಡ್ರಿ. ಅದರಿಂದ ಹೇಳ್ತಾರೆ ಸತ್ಯವೆಲ್ಲ ಪರೀಕ್ಷಿಸಲ್ಪಡಬೇಕು, ಇಲ್ಲಾಂದರೆ ದೊಡ್ಡ ಮೋಸ ನಡೀತಿರ್ತಾರೆ. ನಾಳೆ ತಿಳ್ಕೊಳ್ತಾ ಇರಿ. ಆಗ ಮರಿಯಳು ಪೂರ್ಣ ಗರ್ಭಿಣಿಯಾಗಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಬೋಧನೆ
ಇದೇ ದಿನ ತಿಳ್ಕೊಳ್ಳೋಣ. ಇಲ್ಲಿ ಏನು ಬರೆದಿದೆ ಬೈಬಲಲ್ಲಿ? ಚಿತ್ರದಲ್ಲಿ ಸ್ಥಳವಿಲ್ಲದ ಕಾರಣ ಗೋಧನಲ್ಲಿ ಮಲಗಿಸಿದ್ರು ಅಂತ ಬರೆದ. ಗೋಧಲ್ಲಿ ಮಲಗಿಸಿದ್ರು. ಇವರೇನು ಮಾಡ್ತಾರೆ? ಗೋಧಿ ಹುಟ್ಟಿದ್ರು ಅಂತ ಹೇಳಿ ಡಂಗುರ ಮಾಡಿ ಎಲ್ಲ ಕಡೆ ಆ ದಿನ ನಮ್ಮ ಗೊಂಬೆಗಳು ಯೋಶಕರು ಗೊಂಬೆ ಮಾಡ್ಕೊಂಡು ಗೊಂಬೆ ಮಾಡ್ಕೊಂಡು ಅಲ್ಲಿ 3-4 ಜನ ಇಟ್ಕೊಂಡು ಒಂದು ಮಗುನ ಮಾಡ್ಕೊಂಡು ಗೊಂಬೆ ಮಾಡ್ಕೊಂಡು ಇನ್ನೂ ಹಾಗೇ ಹಾಡ್ತಾ ಹೋಗ್ತಾರೆ. ಹೇಳಿ ಎಷ್ಟು ಗೊತ್ತಾ? 20 ವರ್ಷ 30 ವರ್ಷ 50 ವರ್ಷ ಕ್ರೈಸ್ತರು ಕೆಲಸ ಮಾಡ್ಕೊಂಡು ಇವರೆಲ್ಲರೂ ಬರ್ಲಕ್ಕೆ ಹೋಗ್ತಾರೆ ಅಂದರೆ ಅದಕ್ಕೆ ದೇವ್ರಿಗೆ ನಾಸನಕ್ಕೆ ಹೋಗುವಂಥ ಬಾಗಿಲು ಆಗಲ್ಲ. ಪರಲೋಕದ ಬಾಗಿಲು ಚಿಕ್ಕದಂತ ಕಂಡ್ರೆ ಸ್ವಲ್ಪ ಜನ ಅಂದರೆ ಸ್ವಲ್ಪ ಜನ. ಅವರಲ್ಲಿ ನೀವಾಗಿದ್ದೀನಿ ಬರೇ, ಅವರಲ್ಲಿ ನಾನಾಗಿದ್ದೀನಿ. ಆ ವಾಕ್ಯಗಳನ್ನು ನಿಮ್ಗೆ ತಿಳ್ತಿರ್ತೇನೆ. ಒಂದು ವೇಳೆ ನೀವು ತಿಳ್ಕೊಂಡ್ರೆ ನಿಜವಾಗಲೂ ಭಾಗ್ಯವಂತರು, ತಿಳ್ಕೊಳ್ಳಿಲ್ವಾ ನಿರ್ಭಾಗ್ಯವಂತರಾಗ್ತೀರಿ ನೀವು ಅಷ್ಟೇ. ಯಾಕಂದ್ರೆ ಒಂದು ವಾಕ್ಯಗಳು ಇಂಪಾರ್ಟೆಂಟ್ ಇರ್ತಾರೆ. ಪುನಃ ಏನು ಮಾಡಿದರೆ ಜೋಯಿಸರು 3 ಜನ ಹೋದ್ರು ಅಂತ ಹೇಳ್ಬಿಟ್ಟಿದ್ದಾರೆ ಎಲ್ಲ ಕಡೆ. ಜೋಯಿಸರು 3 ಜನ ಹೋದ್ರು, 3 ಜನ ಹೋದ್ರೆ ಇಲ್ಲ ಹೋಗಿದ್ದಾರೆ. ಬೈಬಲಲ್ಲಿ 3 ಜನ ಅಂತ ಬರೆದಿದ್ದಾರೆ ದೇವ್ರ ಮಕ್ಕಳೇ. ಜೋಯಿಸರು ಹೋದ್ರು ಅಂತ ಬರೆಯಲ್ಪಟ್ಟಿದೆ. 3 ಜನ ಹೋದ್ರು ಅಂತ ಐಡೆಂಟಿಫೈ ಮಾಡಿಲ್ಲ. ಈಗ ಒಂದು ಮನೆಗೆ ಹೋಗ್ತೀವಿ, ಮನೆಗೆ ಹೋದಾಗ ಮನೆಗೆ ಒಂದು ಕಾರ್ಡ್ ಕೊಡ್ತೀವಿ, ಮನೆಗೆ ಒಬ್ಬರೇ ಹೋಗ್ತೀರಾ? ಮನೆ ಮಂದಿರ ಹೋಗಲ್ವ? ಒಂದು ವೇಳೆ ಅಲ್ಲಿ ನಕ್ಷತ್ರ ತೋರಿಸಿದೆ, ಅಲ್ಲಿ ಏನು ಮಾಡಿದ್ರೆ ಬೆತ್ಲೆಹೇಮಲ್ಲಿ ಯೇಸು ಕ್ರಿಸ್ತನ ಮಗು ಏನು ಮಾಡಿದ್ರೆ ಜನಿಸಿದ್ದಾರೆ ಅಂತ ಆ ಸಂತೋಷಕ್ಕೆ ಎಷ್ಟೋ ಅಲ್ಲಿ ಹೋಗಿರ್ತಾರೆ ಬರೇ ಜೋಯಿಸರು. ಆ ಜೀವನ ಮಾಡಿದ್ರೆ 3 ಜನ ಅಂತ ಮಾಡಿದ್ರೆ ಮೆನ್ಷನ್ ಮಾಡಿದ್ರೆ ಇಲ್ಲದನ್ನು ಸೇರಿಸಿದ್ದಾರೆ ಮಕ್ಕಳೇ. ಅದರಿಂದ ಪ್ರಿಯ ಮಕ್ಕಳೇ, ಕ್ರೈಸ್ತರು ಅಂದರೆ ಲೋಕವನ್ನು ತಳಕಲಾಗಿ ಮಾಡೋರಾಗ್ತಾರೆ. ಯಾವ ಒಂದು ಪ್ರಶ್ನೆಗೆ ಬೈಬಲ್ ಬಂದು ಉತ್ತರ ಕೊಡೋದು ವ್ಯಕ್ತಿ ಆಗಬೇಕು. ಎಂಥ ದೊಡ್ಡ ವ್ಯಕ್ತಿ ಆಗಲಿಕ್ಕೆ ದೊಡ್ಡ ವ್ಯಕ್ತಿ ಇಲ್ಲ, ಆದ್ರೆ ಉತ್ತರ ಹೇಳೋದೇ ವ್ಯಕ್ತಿ. ಬೈಬಲ್ ಮುಂದೆ ಯಾರು ಸಹ ಮಾತಾಡೋಕ್ಕಾಗೋದಿಲ್ಲ ದೇವ್ರ ಮಕ್ಕಳೇ, ಮಾತಾಡಲಿಕ್ಕಾಗೋದಿಲ್ಲ. ದೇವ್ರ ಮಕ್ಕಳೇ, ದೇವರಿಗೆ ಅಸಾಧ್ಯವಾದ ಕಾರ್ಯ ಈ ಜಗತ್ತಿನಲ್ಲಿ ಯಾವುದಿಲ್ಲ. ಅದಕ್ಕೆ ಅವ್ರನ್ನ ದೇವರು ಅಂತ ಹೇಳೋದು. ಇಲ್ಲಿ ಯೇಸು ಕ್ರಿಸ್ತನು ಬಂದಿದ್ದು ಪ್ರಾಮುಖ್ಯವಾಗಿ ತಂದೆಯನ್ನು ಪ್ರಚನೆ ಮಾಡಲಿಕ್ಕೆ. ಎರಡನೇದಾಗಿ ಅವ್ರು ಬಂದಿದ್ದು ಪಾಪಿಗಳನ್ನು ರಕ್ಷಿಸಲಿಕ್ಕೋಸ್ಕರ. ಅದ್ಭುತ ಕಾರ್ಯ ಮಾಡಕ್ಕೆ ಬಂದಿಲ್ಲ. ನಿಮಗೆ ಏನೋ ಎಲ್ಲರೂ ದೇವರು ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನು ಬರೋ ಮುಂಚಿತವಾಗಿ ಈ ಲೋಕವನ್ನು, ಆಕಾಶವನ್ನು, ಭೂಮಿಯನ್ನು, ಸಕಲವನ್ನು ಸೃಷ್ಟಿ ಮಾಡಿ ಎಲ್ಲವನ್ನೇನು ಕೊಟ್ಟಿದ್ದಾನೆ. ಇನ್ನೇನು ಅದ್ಭುತ ಆಗಬೇಕು? ಇನ್ನೇನಪ್ಪ ನಿಮಗೆ ಅದ್ಭುತ ಆಗಬೇಕು? ಯೇಸು ಕ್ರಿಸ್ತನ ಬಂದಿದ್ದು ಪಾಪಿಗಳನ್ನು ರಕ್ಷಿಸೋಸ್ಕರ, ತಂದೆಯ ಪ್ರೀತಿಯ ಸಾರಕ್ಕೋಸ್ಕರ. ಮತ್ತೆ ಇಬ್ರಿಯ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಇಬ್ರಿಯ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನೋಡುವಂಥ ಸಂದರ್ಭದಲ್ಲಿ ನೋಡಿ ಏನಂತಂದ್ರೆ, ಇಬ್ರಿಯ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನ ನೋಡ್ರಿ. ಪುರಾತನ ಕಾಲದಲ್ಲಿ ತಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿ ವಿಧವಾಗಿ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರವಾಗಿ, ಅಂದ್ರೆ ಯೇಸು ಕ್ರಿಸ್ತನು ಬಂದಾಗ ಅಂತ್ಯಕಾಲ ಪ್ರಾರಂಭವಾಗಿದೆ. ಈ ಅಂತ್ಯಕಾಲ ಅಲ್ಲ. ಅದನ್ನೇ ಹೇಳಿದ್ರಲ್ಲಿ, ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿ ವಿಧವಾಗಿ ಮಾತಾಡಿದ ದೇವರು ಈ ಅಂತ್ಯಕಾಲದಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ. ಮಗನ ಮೂಲಕ ದೇವರು ಮಾತಾಡಿದ್ರೆ ಅಂತ್ಯಕಾಲದಲ್ಲಿ, ಅಂದರೆ ಯೇಸು ಕ್ರಿಸ್ತನು ಬಂದಾಗ ಅಂತ್ಯಕಾಲ ಪ್ರಾರಂಭವಾಗಿದೆ. ಗೊತ್ತಾ ನಿಮಗೆ? ಯೇಸು ಕ್ರಿಸ್ತನು ಹುಟ್ಟುವಾಗ ಎಷ್ಟು ಮಕ್ಕಳನ್ನ ಸಹಿಸಿದ್ದಾನೆ ಇರೋದನ್ನು? ಯೇಸು ಕ್ರಿಸ್ತನು ಎಷ್ಟೆಲ್ಲ ಹಿಂಸೆ ಪಡೆದ ಬಂದಪ್ರೆ. ಕೊನೆಗೆ ಯೇಸು ಕ್ರಿಸ್ತನ ತಂದೆ ಬಗ್ಗೆ ಪ್ರೀತಿಸಿ ಎಲ್ಲರೂ ತಂದೆ ಬಗ್ಗೆ ಹೇಳಿದಪ್ರೆ. ಯಹೂದ್ಯರೇ, ಕ್ರೈಸ್ತರೇ, ಅನೇಕ ಜನರು ಇಸ್ರಾಯೇಲ್ ಯೇಸುವನ್ನು ಸಿಲುಬೆಗೇರಿಸಿದ್ದಾರೆ. ನಂತರ ಶಿಷ್ಯರನ್ನ ದೇವ್ತಾ ಇರ್ತಾರೆ. ಶಿಷ್ಯರನ್ನು ಬಿಟ್ಟಿಲ್ಲ, ಶಿಷ್ಯರನ್ನು ಸಾಯಿಸಿದ್ದಾರೆ ಪ್ರೆ. ಈಗ ನಮ್ಮ ಅಂತ ಬಂದಿದ್ದಾರೆ, ನಮ್ಮ ಕಾಲಕ್ಕೆ ಬಂದಿದ್ದ ನಮ್ಮ ಕಾಲದಲ್ಲಿ ಎಲ್ಲ ಕಡೆ ಮೋಸಗಾರರಾಗಿದ್ದಾರೆ. ಸುಮಾರು 99% ಎಲ್ಲ ಮೋಸ. ಎಲ್ಲೋ ಒಬ್ಬ ಅವ್ರಿಗೆ ಎಲ್ಲೋ ಇಲ್ಲವೋ ನಿಜವಾದ ಸೇವಕರಿದ್ದಾರೆ, ಅವ್ರನ್ನ ನಂಬ್ತಾರ. ಅವ್ರಿಗೆ ಏನು ಮಾಡಿದ್ರೆ ಇವರು ಏನು ಮಾಡಿದ್ರೆ ಮುದ್ರಾಕಿದ್ರು, ಹಳ್ಳ ಬೋಧಕ, ಇನ್ನು ಸುಳ್ಳು ಬೋಧಕನ ಮುದ್ರಾಕಿದ್ದಾರೆ. ಯಾಕಂದ್ರೆ 99% ಎಲ್ಲರೂ ಸೇವೆ ಮಾಡಿದ್ರೆ ಇವತ್ತು ಆಶೀರ್ವಾದವ್ರು ಏನು ಬೇಕು? ಗಾಡಿ ಇರಬೇಕು, ಮನೆ ಇರಬೇಕು, ದೊಡ್ಡ ದೊಡ್ಡ ಮನೆ ಇರಬೇಕು, ಆಸ್ತಿ ಇರಬೇಕು. ಇವು ಆಶೀರ್ವಾದ ಮಾಡಿದ್ರೆ ಇದು ಆಶೀರ್ವಾದ ಅಲ್ಲ. ಆಶೀರ್ವಾದ ಅಂದರೆ ಭಯಂಕರವಾದ ಕಷ್ಟಗಳು ಬರ್ತವೆ. ಮರೆಯೊಳಗೆ ಎಂಥ ಕಷ್ಟ ಬಂದು 1ನೇ ಶತಮಾನದಲ್ಲಿ ಮದುವೆ ಆಗ ಮಗುನ ಅಡಿಬೇಕಂದ್ರೆ ಎಂದಾದ್ರು ಸಾಧಾರಣವಾದ ಕೆಲಸನ? ದೇವ್ರ ಮಕ್ಕಳೇ ಆಲೋಚನೆ ಮಾಡಿ. ಯೇಸು ಕ್ರಿಸ್ತನು ದೇವರ ಮಕ್ಕಳು ಆತನಿಗೆ ಎಂಥ ಕಷ್ಟ
ಹೆಚ್ಚೆಗೂ ಅವನ ಹಿಂಸೆ ಮಾಡಿದ್ರು. ಮತ್ತೆ ಯೇಸುವನ ಹಿಂಬಾಲಿಸಿದ ಶಿಷ್ಯರನ್ನು ನೋಡಿದ್ರೆ ಎಂಥ ಒಂದು ಅದ್ಭುತಗಳು ಮಾಡ್ತಾರೆ ಅವರೆಲ್ಲವನ್ನ ಮನೆಯನ್ನ ಮಠವನ್ನು ಮಾರಿಕೊಂಡು ದೇವ್ರ ಸೇವೆ ಮಾಡಿದರೆ ಅಂಥವ್ರು ಯಾವ ರೀತಿ ಸತ್ತಿದ್ದಾರೆ ಅಂದರೆ ಇವರೆಲ್ಲರೂ ದೇವರ ಹತ್ರ ಇನ್ನೂ ದೇವರ ಆಶೀರ್ವಾದ ಪಡೆದರೆ. ನಿಮ್ಗೆ ಏನು ಕಷ್ಟ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಖಂಡಿತ ನಿಮ್ಗೆ ದೇವರ ಆಶೀರ್ವಾದ ಅಲ್ಲ. ನೀನು ಯಾವುದೋ ಮುಂಗಲ್ ಹೋಗ್ತಾ ಇದೆಯಾ? ಆದ್ದರಿಂದ ಈ ನೂತನ ವರ್ಷದಲ್ಲಿ ದೇವರು ಏನು ವಾಗ್ದಾನ ಮಾಡಿದೆ ನೋಡ್ರಿ. ಹೊಷಾಯನಿಗೆ ವ್ಯಭಿಚಾರಿ ಮದುವೆ ಬಂದಿದ್ದಾನೆ, ಅವನು ಮದುವೆ ಆಗಿದ್ದಾನೆ. ಯಶಾಯನಿಗೆ ನೀನು ಬಟ್ಟೆಲ್ಲ ದಿಗಬರನಾಗಿರ್ಬೋದು ಅಂತ ಹೇಳಿದ್ರೆ ಅವನು ತಿರುಗಿದ್ದಾನೆ. ಅಬ್ರಾಹ್ಮನಿಗೆ ನೀನು ಏನು ಮಾಡಿ ತಂದೆ ಮನೆಯ ಎಲ್ಲವನ್ನ ಬಿಟ್ಟು ಬಾ ಅಂದರೆ ನಿನ್ನ ಮಗನ ಅರ್ಪಿಸೋದು ಹೇಳ್ತಾನೆ. ಅವನು ಕೇಳಿದಂತೆ ಮಕ್ಕಳೇ. ಅದೇ ರೀತಿ ಯೇಸು ಕ್ರಿಸ್ತನು ಪಾಪಿಗಳಿಗೋಸ್ಕರ ತನ್ನ ಪ್ರಾಣ ಕೊಟ್ಟಿದ್ದಾನೆ. ಪಾಪಿಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ. ಅದರಿಂದ ದೇವರು ವಾಕ್ಯ ಹೇಳಿದ್ರೆ ರೋಮಾಪುರದವರ ಪತ್ರಿಕೆ 1:12 ನೋಡಿದ್ರೆ 12:1 ಪೌಲ ಏನಿದೆ ದುಃಖದಲ್ಲಿ ಅಂತ ದೇವರೇ. ಅದೇ ಪೌಲನು ಏನಂದ್ರೆ ದುಃಖದಲ್ಲಿ ಆದ್ದರಿಂದ ಸಹೋದರರೇ ದೇವರ ಕನಿಕರವನ್ನ ನೆನಪಿಗೆ ತಂದುಕೊಂಡು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ದೇಹವನ್ನು ದೇವರಿಗೆ ಮೀಸಲಾಗಿಯೂ ಹೆಚ್ಚಿಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವನರಾಗಿರಿ. ನೋಡೋಣ, ಬೇಡ್ಕೊಳ್ತಾನೆ, ನಿಮ್ಮನ್ನ ಕೈ ಮುಗಿದು ಬೇಡ್ಕೊಳ್ತೀನಿ, ದೇವರ ಕರುಣೆ ನೆನಪು ಮಾಡ್ಕೊಳ್ರಿ. ದೇವರು ನಿಮ್ಗೆ ಹೋದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ. ಆಕಾಶವನ್ನ, ಭೂಮಿಯನ್ನ, ಇಡೀ ಹಣ್ಣುಗಳನ್ನ, ತರಕಾರಿಗಳನ್ನ ಎಲ್ಲವನ್ನ ನಮ್ಗೆ ಕೊಟ್ಟಿದ್ದಾರೆ. ಮತ್ತೆ ಮಾನವನ ಜೀವಿತ ಕೊಟ್ಟಿದ್ದಾರೆ ದೇವರು. ಸಾಧ್ಯ ನಿಮ್ಗೋಸ್ಕರ ತನ್ನ ಮಗನಿಗೆ ಸಮರ್ಪಿಸಿದ್ದಾರೆ. ಅದರಿಂದ ಏನು ಮಾಡಿ, ನಿಮ್ಮ ದೇಹವನ್ನು ಹಾಳು ಮಾಡ್ಕೊಬೇಡ್ರಿ. ನಿಮ್ಮ ದೇಹಗಳನ್ನು ಹಾಳು ಮಾಡ್ಕೋಬೇಡ್ರಿ. ಯಾರಿಗೋ ಒಬ್ಬರು ಕೊಟ್ಟು ನಿಮ್ಮ ದೇಹನ ಹಾಳು ಮಾಡ್ಕೋಬೇಡ್ರಿ. ಅದರಿಂದ ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಡಿ. ಭಾನುವಾರ ಬಂದು ನಿಮ್ಮ ದೇಹ ಎಲ್ಲೋ ಇಡಬೇಡ. ಮೊನ್ನೆ ಪ್ರೇಯರ್ ಟೈಮಲ್ಲಿ ದೇವರು ಯಾವುದೋ ಒಂದು ಮಲಿನ ಮಾಡ್ಕೋಬೇಡ. ನಿನಗೆ ಒಳ್ಳೇದು ಕೇಳ್ತಿದ್ರೆ ಪ್ರತಿ ಭಾನುವಾರ ಇಂಪಾರ್ಟೆಂಟ್ ಆಗಿರ್ತದೆ. ಹೊಸ ವರ್ಷದಲ್ಲಿ ಒಂದು ತೀರ್ಮಾನ ಮಾಡು. ಯಾವ ಸಂದರ್ಭ ಬಿಟ್ಟರು ಸಹ ನಾನು ದೇವರ ಆನೆಗಳನ್ನು ಹೋಗ್ಬೇಕನ್ನೋದು ಮರಿಬೇಡ. ಒಂದೊಂದು ಮಾತುಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ನಿನ್ನ ದೇಹವನ್ನು ಮೀಸಲಾಗಿ ಹೇಗಾದ್ರೂ ಒಳ್ಳೆಯ ವಾಕ್ಯಗಳನ್ನು ಕೇಳಕ್ಕೆ ದೇಹವನ್ನು ಮೀಸಲಾಗಿರು. ಮತ್ತೆ ಸಜೀವ ಯಜ್ಞವಾಗಿ ಸತ್ತೋದ್ರೆ ಏನು ಪ್ರಯತ್ನ. ಕೆಲವು ನಮ್ಮ ಕ್ಯಾಪ್ಟನ್ ಸತ್ತೋದ್ರೆ ಏನೇನೋ ಮಾಡ್ತಾರಪ್ರೆ. ಆ ಹುನಾರ ಹಾಕೋದು ಏನೇನೋ ಮಾಡಿ ಪುನಃ 40 ದಿನ ಮಾಡೋದು ಏನೇನೋ ಮಾಡ್ತಾರೆ. ಸತ್ತೋದ್ರಲ್ಲಿ ಏನೇ ಮಾಡೋದು ಪ್ರಶ್ನ. ಸಜೀವ ಇವಾಗ ಅರ್ಪಿಸೋದು. ನಿನ್ನ ಜೀವ ಇರುವಾಗಲೇ ದೇವರನ್ನ ಆರಾಧನೆ ಮಾಡಪ್ಪ. ಸತ್ತ ಮೇಲೆ ಆ ಸತ್ತೋಂತ ಹೋಗ್ಬಿಟ್ಟು ಬೆಳಗಾನ ಹಾಡೋದು ಏನು ಪ್ರಯತ್ನ. ನೀನು ಸುಸ್ತಾಗಿದೆ ಅಷ್ಟೇ. ಇರುವಾಗಲೇ ಹಾಡು, ಆರಾಧಿಸು, ಇರುವಾಗಲೇ ಪರಿಶುದ್ಧವಾಗಿ ಜೀವಿಸು. ದೇವರ ಮಕ್ಕಳಾದ್ರೆ ಈಗ ಲೋಕದ ನಡವಳಿಕೆ ಅನಿಸುತ್ತದೆ. ನೂತನ ಭಾವನೆ ನಡೆಸ್ಕೊಡಿ. ನೂತನ ಸ್ವಭಾವಗಳು ಹಳೆ ಸ್ವಭಾವದಿಂದ ತೆಗೆದಾಕು. ವಿಚಾರ ಮಾಡ್ತಿದ್ದೆ ತೆಗೆದಾಕು. ಕೆಟ್ಟ ಮನುಷ್ಯನಿಗೆ ತೆಗೆದಾಕು. ಕೆಟ್ಟ ಮಾತುಗಳ ಬದಲಿಗೆ ಬಾಯಿಗೆ ತೆಗೆದಾಕ್ಬಿಟ್ರೆ ಇಲ್ಲಾಂದರೆ ಪರಲೋಕ ಕಳ್ಕೊತೀಯ, ನಿತ್ಯ ಜೀವನ ಕಳ್ಕೊತೀಯ ಅಂತಂದರೆ. ಯಾಕಂದರೆ ನಾವು ಇಲ್ಲಿಂದ ಬಂದು ಅಲ್ಲಿ ಹೋಗ್ಬೇಕಂದ್ರೆ ಎಲ್ಲಿಂದ ಬಂದು ಅಲ್ಲಿ ಹೋಗ್ಬೇಕು. ಯಾವ ಸ್ಥಳದಿಂದ ಬಂದು ಅದೇ ಸ್ಥಳಕ್ಕೆ ನಾವು ಹೋಗ್ಬೇಕಾಗಿದೆ. ದೇವರ ಪ್ರೀತಿನ ಸಾರಿ ಹೋಗ್ಬೇಕಂತಾರೆ. ಅದರಿಂದ ಅಲ್ಲಿ ಏನಿದೆ ಏನು ನೂತನ ಸ್ವಭಾವಗಳು ಏನು ನೋಡೋಣ. ಓದಿ ನಾನು ಪ್ರೇರ್ ಮಾಡ್ತೀನಿ ನೋಡಿ. ಗಲಾತ್ಯ ಪುಸ್ತಕ 5:22 ನೂತನ ಒಂದು ಕಾರ್ಯಗಳು ಯಾವುದು? ಗಲಾತ್ಯ 5:22 ಆದರೆ ಪ್ರೀತಿ, ಸಂತೋಷ, ಸಮಾಧಾನ, ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಇಂಥವುಗಳೇ. ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರಕ್ಕೂ ಆಕ್ಷೇಪಿಸುವುದಿಲ್ಲ. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ ಸ್ವಇಚ್ಛೆ ಅಭಿಲಾಷೆ ಸಹಿತ ಶಿಲುಬೆಗೆ ಹಾಕಿಸಿದ. ನೋಡಿ ದೇವರಾಜ್ಞೆಯಿಂದ ಉಂಟಾಗುವ ಫಲವೆಂದರೆ ಪ್ರೀತಿಸ್ತಾರೆ. ಪ್ರೀತಿಸುವಂಥ ಗುಣ ನಮ್ಮಲ್ಲಿ. ಯಾರನ್ನು ದ್ವೇಷ ಮಾಡಬಾರ್ದಾರೆ. ಎಷ್ಟೇ ನಮ್ಮ ವಿರೋಧ ಮಾಡೋದನ್ನು ನಾವು ಪ್ರೀತಿಸಬೇಕು.
ಮತ್ತು ಎರಡನೇದಾಗಿ ಸಂತೋಷ. ಎಷ್ಟೇ ಕಷ್ಟಗಳು ಬರಲು ಸಹ ಸಂತೋಷವಾಗಿರಲಿಕ್ಕೆ ಪ್ರಯತ್ನ ಪಡಬೇಕು. ಈಗ ನೋಡಿ, ಒಬ್ಬ ದೊಡ್ಡ ಹಣವಂತ ದೊಡ್ಡ ಗಂಡ ಹೇಳ್ತಿದ್ದಾರೆ, ಒಬ್ಬ ದೊಡ್ಡ ಹಣ ಅಂತ ತಗೋತಾನೆ. ಮೇಲೆ ಎಷ್ಟು ದಿನ ಅವಳು ಎಂತ ದುಃಖ ಹೋಗಿದ್ದಾಳೆ? 1 ತಿಂಗಳು 2 ತಿಂಗಳು ದುಃಖ ಹೋಗಿರ್ತಾಳೆ. ಆಮೇಲೆ ಮಾಡ್ತಾಳೆ ಅವಳು 15 ಗಂಟಳ ಅವನ್ನೇ ಹಣ ನೋಡಿ ಸಂತೋಷ ಪಟ್ಟಿರ್ತಾರೆ. ಆದರೆ ನಾವು ಆಗಿರ್ಬಾರ್ದು. ನಾವು ಯಾವ ಜೀವನ ಏನಾದರೂ ಸಂತೋಷವಾಗಿರ್ಬೇಕು. ಮತ್ತು ಸಮಾಧಾನ, ಎಲ್ಲರಿಗೂ ಸಮಾಧಾನ ಇರಬೇಕು, ಗಲಿಬಿಲಿ ಆಗಬಾರ್ದು. ಮತ್ತು ಇದು ದೀರ್ಘ ಶಾಂತಿ, ದೀರ್ಘವಾದ ಶಾಂತಿಯಿಂದ ಇರಬೇಕು. ಮತ್ತು ದಯೆ, ಉಪಕಾರ, ನಂಬಿಕೆ, ಸಾಲುತ್ತ ಸಮಯದೇವೆ, ಇಂಥವುಗಳ ಮೇಲೆ ಇವುಗಳನ್ನು ಯಾವ ಧರ್ಮಶಾಸ್ತ್ರವೂ ಅಪೇಕ್ಷಿಸಿಲ್ಲ. ಅಂದರೆ ಯಾವ ಶಾಸ್ತ್ರದಲ್ಲಿ ಈ ರೀತಿ ಬದಲಾಗ್ತದೆ. ಅದರಿಂದ ಈ ಒಂದು ಭಕ್ತಿನ ನಾವು ನಡೆಯಲಾಗ್ತದೆ. ಈ ನೂತನ ವರ್ಷದಲ್ಲಿ ಇಂಥ ಕಾರ್ಯಗಳನ್ನು ಕೈಗೊಂಡು ನಡೆಯೋಣ. ದಿನ ಬೇರೆ ಹೊಸಬರಾಗಿ ನಾವು ಜೀವಿಸೋಣ. ಈ ವರ್ಷ ಪೂರ್ತಿ ದೇವರು ನಮ್ಮ ನಡೆಸಿದ್ದಾರೆ. ವರ್ಷ ಪೂರ್ತಿ ದೇವರು ನಮ್ಮ ನಡೆಸಿದ್ದಾನೆ. ಅದರಿಂದ ನಾವು ಯಾವುದೋ ಒಂದು ವಾಕ್ಯ ಇಟ್ಕೊಂಡು ಜೀವಿಸಬೇಡ. ಇಲ್ಲಿ ಬರೆದ ಎಲ್ಲವೂ ಸಹ ನಮಗಾಗಿ ಬರೆದುಬಿಟ್ಟಿದೆ. ಭಕ್ತರ ಇತಿಹಾಸಗಳನ್ನು ನೋಡುವಾಗ ಅವರು ಇಷ್ಟು ಕಷ್ಟಪಟ್ಟಿದ್ದಾರೆ. ಅಂಥ ಕಷ್ಟ ನಮ್ಗೆ ಬಂದಿರಲಿ. ಸಿಂಹದ ಗವಿಗೆ ಹಾಕಿದ್ರೆ ಅವನ ಬಟ್ಟೆ ಬಿಚ್ಚಿದ್ದಾರೆ. ಅನೇಕರನ್ನ ಕೊಲೆ ಮಾಡಿದ್ದಾರೆ. 1ನೇ ಶತಮಾನದ ಆದರೂ ಸಹ ದೇವರಿಗಾಗಿ ಎಲ್ಲವನ್ನು ಸೇರಿಸ್ಕೊಂಡಿರ್ತಾರೆ. ಏನು ಕೊಟ್ಟು ಮನೆ ಮಠ ಮಾರಿ ದೇವರು ಕೊಟ್ಟರು ಲಾಸ್ಟ್ ಅವರ ಪ್ರಾಣಹತ್ಯೆ ಮಾಡಿದ್ದಾರೆ. ಅವ್ರು ಓಡೋಗಿದಾರ, ಏನಾದರೂ ಪರವಾಗಿಲ್ಲ, ದೇವರಿಗಾಗಿ ಒಳ್ಳೆಯ ಹೆಸರನ್ನು ಸಂಪಾದಿಸ್ಕೊಂಡಿದ್ರೆ ಮನೆಗೆ ದೇವರಿಗಾಗಿ ಅವರು ಪ್ರಾಣ ಕೊಟ್ಟಿದ್ದಾರೆ. ಯಾಕಂದ್ರೆ ಒಂದು ನಿರೀಕ್ಷೆ ಇದೆ, ಏನಂದರೆ ನಾವು ಕ್ರಿಸ್ತನು ಬರುವಾಗ ನಮಗೆ ಪರಲೋಕ ಸಿಗ್ತದೆ, ನಿತ್ಯ ಜೀವ ಸಿಗ್ತದೆ. ಯಾರು ಗೊತ್ತಪ್ಪ ನಿತ್ಯ ಜೀವ? ನೂತನ ಸ್ವಭಾವಗಳವ್ರಿಗೆ, ನೂತನ ಮನಸ್ಸುಗಳವ್ರಿಗೆ ಮಾತ್ರ ಪರಲೋಕ. ಖಂಡಿತವಾಗಿಯೂ ನೀನು ಪಾಪ ಮಾಡೋದ್ರೆ, ನೀನು ಖಂಡಿತವಾಗಿ ದೇವರಿಂದ ನೀನು ದೂರ ಹೋಗೋದ್ರೆ ಖಂಡಿತ ನಿನಗೆ ಪರಲೋಕ ಸಿಗಲ್ಲ, ಬೆಂಕಿ ಕೆಲಸತ್ತದೆ. ನಿನಗೆ ಪರಲೋಕ ಬೇಕು ಅಂದರೆ ಎಲ್ಲವನ್ನ ಸಹಿಸಿಕೊಟ್ಟು ಅಬ್ರಾಹ್ಮನಾಗೆ, ಇಷಾಯನಾಗೆ, ಎಚ್ಕೇಲನಾಗೆ. ನೋಡಿ, ಎಚ್ಕೇಲ್ ಒಬ್ಬ ವ್ಯಕ್ತಿದ್ರೆ ಅವ್ನು ಎಷ್ಟು ವರ್ಷ ಬೆಳೆದ್ರೆ, ಎಚ್ಕಿಯಲ್ಲಿ ಒಬ್ಬ ವ್ಯಕ್ತಿದ್ರೆ ಎಷ್ಟು ವರ್ಷ ಬಂದಿದ್ದ ಒಂದು ಕಡೆ. ಅವ್ನು ದೊಡ್ಡ ಕಣ್ಣೀರಿನ ಪ್ರವಾದಿ ಇಚ್ಕಿಯ. ಅವನು ನೋಡ್ರಿ 4 ವರ್ಷ ನೋಡಿ, ಇಚ್ಕಿಯ 4 ನೋಡ್ರಿ ಎಷ್ಟು ವರ್ಷ ಬಂದಿದ್ದಾನೆ ಗೊತ್ತಪ್ಪ ಅವನು. ನೋಡ್ರಿ ಇಚ್ಕಿಯಲನು ಯೆರೆಮೀಯ ಪ್ರಕಾಶ ನೋಡಿ 4ನೇ 4 ವಚನ. ಇದಲ್ಲದೆ ನೀನು ನಿನ್ನ ಎಡಮಗ್ಗುಲಲ್ಲಿ ಮಲಗಿಕೋ, ಇಸ್ರಾಯೇಲ್ ವಂಶದವರ ಅಧರ್ಮದ ಭಾರವು ಅದರ ಮೇಲೆ ಬಿದ್ದಿದೆ ಎಂದು ಗೊತ್ತಾಗಲಿ. ನೀನು ಎಷ್ಟು ದಿವಸ ಹೀಗೆ ಮಲಗಿಕೊಂಡಿರುವೆಯೋ ಅಷ್ಟು ದಿವಸ ಅವರ ಅಧರ್ಮವನ್ನು ಹೊತ್ತುಕೊಂಡಿರುವೆ. ಅವರು ಎಷ್ಟು ವರ್ಷ ತಮ್ಮ ಅಧರ್ಮದ ಫಲವನ್ನು ಅನುಭವಿಸಬೇಕೋ ಅಷ್ಟು ದಿವಸ, ಅಂದರೆ 390 ದಿವಸ ನೀನು ಮಲಗಿಕೊಂಡಿರಬೇಕೆಂದು ನಿನಗೆ ನೇಮಿಸಿದ್ದೇನೆ. 390 ವರ್ಷ ಹೇಳಿದ್ರೆ ಒಂದು ಕಡೆ ಮನೆಗೆ ನೀನು ಅರ್ಥಗಳಾಗಿಲ್ಲ. ನೋಡಿ ದೇವರು ಹೇಳುವಂಥ ಮಾತು ಇದು. ಎಚ್ಕೇಲಿಗೆ ಹೇಳ್ತಿರ್ತಾರೆ ದೇವ್ರ ಮೇಲೆ ವಾಕ್ಯನ ಇದೆಲ್ಲ ಅರ್ಥ ಆಗ್ರಿ. ಇದಲ್ಲದೆ ನೀನು ನಿನ್ನ ಎಡಮಗ್ಗುಲಲ್ಲಿ ಮಲಗಿಕೋ, ಇಸ್ರಾಯೇಲ್ ವಂಶದವರ ಅಧರ್ಮದ ಭಾರವು ಅದರ ಮೇಲೆ ಬಿದ್ದಿದೆ ಎಂದು ಗೊತ್ತಾಗಲಿ. ನೋಡಿ, ಇಸ್ರಾಯೇಲ್ ಎಲ್ಲರ ಪಾಪ ಬಿದ್ದಿದೆ ಎರಡು ಎಚ್ಕೇಲ್ ಮೇಲೆ. ನೀನು ಎಷ್ಟು ದಿವಸ ಹೀಗೆ ಮಲಗಿಕೊಂಡಿರುವೆಯೋ ಅಷ್ಟು ದಿವಸ ಅವರ ಅಧರ್ಮವನ್ನು ಹೊತ್ತುಕೊಂಡಿರುವೆ. ಅವರು ಎಷ್ಟು ವರ್ಷ ತಮ್ಮ ಅಧರ್ಮದ ಫಲವನ್ನು ಅನುಭವಿಸಬೇಕು ಅಷ್ಟು ದಿವಸ, ಅಂದರೆ 390 ದಿವಸ ನೀನು ಮಲಗಿಕೊಂಡಿರಬೇಕೆಂದು ನಿನಗೆ ನೇಮಿಸಿದ್ದೇನೆ. ಎಷ್ಟು 390 ವರ್ಷ ಏನಾದ್ರು ನೀವು ಒಂದೇ ಕಡೆ ಮಲಗಬೇಕು. 390 ದಿನಗಳು. ನಾವು ಒಂದು ರಾತ್ರಿ ಮನೆಗಳು ಎಷ್ಟು ಸೇವೆ ಅಂತ ಹೇಳಿ ಪಕ್ಕದಲ್ಲಿರೋ ನೋಡ್ಬಿಡ್ತೀವಿ ನಾವು ಅಲ್ವಾ. ಆದರೆ ದೇವರು ಅವ್ರಿಗೆ ಎಷ್ಟು ಗೊತ್ತಾ, ಸುಮಾರು 390 ದಿನ ಸ್ವಲ್ಪ ಅದೇ ಥರ ಮಲಗಿದಾರೆ. ಅಷ್ಟು ಬಿಟ್ರ ಪುನಃ ದೇವರು ಆರೋಗ್ಯ ಅಷ್ಟು ದಿವಸಗಳನ್ನು ತೀರಿಸಿದ ಮೇಲೆ ಬಲಮಗ್ಗುಲಲ್ಲಿ ಮಲಗಿಕೊಂಡು ಯೆಹೂದ ವಂಶದವರ ಅಧರ್ಮವನ್ನು ಹೊತ್ತುಕೊಳ್ಳಬೇಕು. ವರ್ಷ ಒಂದಕ್ಕೆ 1 ದಿನದ ಮೇರೆಗೆ 40 ದಿನ ಅವರ ಅಧರ್ಮವನ್ನು ಹೊತ್ತುಕೊಳ್ಳಬೇಕು. ಪುನಃ ಮಾಡು. ಎಡಗಡೆ ಮಲಿಕೊಂಡಿದೆ ಏನು ಮಾಡು, ಪುನಃ ಬಲಗಡೆ ಮಲಿಕೊಂಡು. ನೋಡಿದ್ರೆ ಎಷ್ಟು ಅವ್ರು ತ್ಯಾಗ ಮಾಡಿದಾರೆ. ಆ ರೀತಿ ನಾವು ಇರಕತ್ತೇನ್ರಿ, ದೇವ್ರಿಗೋಸ್ಕರ ಎಷ್ಟು ತ್ಯಾಗ ಮಾಡಿದಾರೆ. ಅದರಿಂದ ದೇವ್ರ ಮಕ್ಕಳೇ, ಈ ಒಂದು
ಈ ವರ್ಷದಲ್ಲಿ ಕೊನೆಯ ವರ್ಷದಿಂದ ಬಂದೀವಿ, ಎಲ್ಲ ಒಳ್ಳೆ ವಾಕ್ಯಗಳನ್ನು ಕೇಳೋಣ, ದೇವರಲ್ಲಿ ಬಲ ಹೊಂದ್ಕೊಳ್ಳೋಣ. ನೂತನ ವರ್ಷ ಬಂದಿರ್ತಾ ಇದ್ದೀವಿ, ನೂತನ ಮನಸ್ಸು ಹೊಂದ್ಕೊಂಡು ಆ ಪರಲೋಕಕ್ಕೆ ನಾವು ಹೋಗೋಣ. ದೇವರು ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನ ಆಶೀರ್ವದಿಸಲ್ಪಡಲಿ. ನಾವು ಕೊನೆಯದಾಗಿ ಕಣ್ಣಲ್ಲಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡಿ ಒಂದು ಕೇಕನ್ನು ನಾವು ಕಟ್ ಮಾಡೋಣ. ಈ ವರ್ಷದ ಕೊನೆಯ ದಿನದಲ್ಲಿ ನಾವು ಬಂದು ಒಂದೆಷ್ಟೊಂದು ಪ್ರಾರ್ಥನೆ ಮಾಡಿ ಈ ವಾಕ್ಯದ ದೇವರು ನಮ್ಮ ಕೊಡೋದು ಪ್ರೀತಿ ಸ್ವರೂಪನ ತಂದೆಯ ದೇವರೇ, ಈ ಮಧುರವಾದ ಸಮಯಕ್ಕಾಗಿ ಸ್ತೋತ್ರ. ತಂದೆ, ಈ ದಿನ ಸ್ವಾಮಿ ಸುಮಧುರವಾದ ವಾಕ್ಯಗಳನ್ನು ಈ ಒಂದು ಕೊನೆಯ ಆರಾಧನೆಯಲ್ಲಿ ಕೇಳುವಂತೆ ನೀವು ಸಹಾಯ ಮಾಡಿದೆಯಪ್ಪ ತಂದೆ. ಕೇಳಿದ ಎಲ್ಲ ವಾಕ್ಯಗಳು ನಾನು ನಂಬುತ್ತೀನಿ ತಂದೆ, ನೀನು ಕಲಿಸಿದ ಮಾತುಗಳನ್ನು ಮಾತ್ರ ಈಗ ನಾನು ಹೇಳಿನಪ್ಪ ದೇವರೇ. ಪ್ರತಿಯೊಬ್ಬರು ಸ್ವಾಮಿ ನಿನ್ನ ಭಕ್ತರಾಗಿ ಜೀವಿಸಿ ಆ ಮಹಾಪರಲೋಕವನ್ನು ಪಡೆದುಕೊಳ್ಳುವಂತೆ ಸಹಾಯ ಮಾಡು ಸ್ವಾಮಿ. ತಂದೆ, ನಮ್ಮೆಲ್ಲರೂ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ವಾಕ್ಯದ ಬಗ್ಗೆ ಮಾತಾಡೋಕ್ಕಾಗಿ ಬಂದರೆ ತಂದೆ, ಎಲ್ಲವನ್ನ ನೀವು ಚಿಂತಿಸ್ತೀನಿ. ನೀವು ತಾನೇ ಆಶೀರ್ವದಿಸಿರಿ, ಬಲಪಡಿಸಿರಿ. ತಂದೆ, ಈ ವರ್ಷ 2021ನೇ ವರ್ಷವನ್ನು ಪೂರ್ತಿಯಾಗಿ ನಮಗೆ ಆಯುಷ್ಯನ ಆರೋಗ್ಯವನ್ನು ಕೊಡೋದಕ್ಕಾಗಿ ಬಂದರೆ ತಂದೆ ಸ್ವಾಮಿ, ನಾವು ನಾಳೆ ದಿನದಿಂದ ಸ್ವಾಮಿ ಇವತ್ತು 12 ಗಂಟೆ ಕಳೆದ ಮೇಲೆ ನಾವು ನೂತನ ವರ್ಷವನ್ನು ನೋಡ್ತೀವಪ್ಪ ತಂದೆ. ಆ ದೇವರೇ, ಈ ಸಂದರ್ಭದಲ್ಲಿ ಸ್ವಾಮಿ ಸರ್ಕಾರದವರು ಕರ್ಫ್ಯೂ ಆರ್ಡರ್ ಪ್ರಕಾರ ಅದರಿಂದ ನಾವು ಸ್ವಾಮಿ 6:30 ದೇವರೇ ಸ್ವಾಮಿ 8 ಗಂಟೆಗೆ ನಾವು ಪ್ರಾರ್ಥನೆ ಇಟ್ಟುಕೊಂಡು ಇವತ್ತು ವಾಕ್ಯದ ಮೂಲಕವಾಗಿ ಈ ಒಂದು ಕೂಟವನ್ನು ನಾವು ಮುಕ್ತಾಯ ಮಾಡ್ತೀವಪ್ಪ ದೇವರೇ. ಅದರ ನೆನಪಿರುವಾಗಿದ್ದೇವೆ. ಈ ಒಂದು ಕೇಕನ್ನು ನಾವು ಕಟ್ ಮಾಡ್ತಾ ಇದ್ದೀವಿ. ಚಿಕ್ಕ ಮಕ್ಕಳೆಲ್ಲರೂ ಈ ಒಂದು ಕೇಕನ್ನು ಕಟ್ ಮಾಡುವ ಸಂದರ್ಭದಲ್ಲಿ ತಂದೆ, ನೀವು ನಮ್ಮನ್ನೆಲ್ಲರನ್ನು ಬಲಪಡಿಸಿರಿ. ನೂತನ ವರ್ಷದಲ್ಲಿ ನೂತನ ಮಕ್ಕಳಾಗಿ ಜೀವಿಸಿ ಲೋಕವನ್ನು ಎದುರುಗೊಳ್ಳುವಂಥ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿ. ಪ್ರಾರ್ಥನೆ ಕೇಳೋದಕ್ಕಾಗಿ ಬಂದರೆ ಜಯ ಕೊಡೋದಕ್ಕಾಗಿ ಬಂದರೆ